ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ 10ನೇ ತರಗತಿಯಲ್ಲಿ ಗಣಿತ ಪಾಠದ 3ನೇ ಅಧ್ಯಾಯವನ್ನು ಕಲಿಬೇಕಾಗಿದೆ. ಏನಪ್ಪ ಅಂತಂದರೆ, ನಾವು ನಿತ್ಯ ಜೀವನದಲ್ಲಿ ಅನೇಕ ವಸ್ತುಗಳನ್ನು ಕೊಂಡ್ಕೊಳ್ತೀವಿ, ಹೌದಾ? ಆಮೇಲೆ ಆಟಗಳನ್ನು, ಕ್ರೀಡೆಗಳಲ್ಲಿ ಭಾಗವಹಿಸ್ತೀವಿ, ಜಾತ್ರೆಯಲ್ಲಿ ಭಾಗವಹಿಸ್ತೀವಿ. ನೀವೆಲ್ಲ ರಾಜ್ಯದಲ್ಲಿ ಹೋಗ್ತೀರಿ, ಹೌದು ತಾನೇ? ರಾಜ್ಯದಲ್ಲಿ ಜಾತ್ರೆಗೆ ಹೋಗ್ತೀರಾ, ಹೌದಾ? ಈ ವರ್ಷ ಜಾತ್ರೆ ಇಲ್ಲ, ಆದರೆ ಮಕ್ಕಳೇ ಕೊರೋನಾ ಪ್ರಯುಕ್ತ ಈ ವರ್ಷ ಯಾವುದೇ ಜಾತ್ರೆ ಹಬ್ಬಗಳನ್ನು ನಾವು ಸೀಮಿತವಾಗಿ ಮಾಡಬೇಕಾಗಿತ್ತು, ಹೌದಾ? ಜಾತ್ರೆಯಲ್ಲಿ ಹೋದಾಗ ನೀವು ಎಂತೆಂಥ ಆಟ ಆಡ್ತೀರಾ? ಸರ್, ನಾನು ರಿಂಗ್ ಆಟ ಆಡ್ತೀನಿ ಅಂತ ಒಬ್ಬ ಹೇಳ್ತಾನೆ, ಒಬ್ಬನು ಸರ್ ನಾನು ಜೋಕಾಲಿ ಆಡ್ತೀನಿ ಅಂತ ಹೇಳ್ತಾನೆ, ಹೌದಾ? ಒಬ್ಬ ನಾನು ಸರ್ ಅಲ್ಲಿ ಇಲ್ಲಿ ಆ ವಸ್ತುಗಳನ್ನೆಲ್ಲ ಆಟ ಆಡ್ತಕ್ಕಂಥ ಉಪಕರಣಗಳನ್ನು ಕೊಂಡ್ಕೊಳ್ಳೋಕ್ಕೆ ನೋಡ್ತಾ ಇರ್ತೀನಿ, ಸರ್ಚ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾನೆ, ಹೌದಾ ಮಕ್ಕಳೇ? ಹೀಗೆ ಆಟ ಆಡಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ಕೆಲವು ವಸ್ತುಗಳನ್ನು ಕೊಂಡು ಅಲ್ಲಿ 2 ಆಟಗಳನ್ನು ಆಡ್ತಾನೆ. ಯಾವ ಒಂದು ವಿದ್ಯಾರ್ಥಿ ಒಂದು ಜೋಕಾಲಿ ಆಟ, ಇನ್ನೊಂದು ಜೋಕಾಲಿ ಅಂದರೆ ಚಕ್ರ, ದೀರ್ಘಾಕಾರ ಒಂದು ಚಕ್ರದ ಆಟ, ಮತ್ತು ಹಿಂಗೆ ಎಸೆಯುವ ಆಟವನ್ನು ಆಡ್ತಾಳೆ ಒಬ್ಬ ವಿದ್ಯಾರ್ಥಿ. ಆಟ ಆಡಿದಾಗ ಅವಳು ಆಟ ಆಡಿದಂಥ ಒಂದು ಇದಕ್ಕೆ ಎಷ್ಟು ಅಮೌಂಟನ್ನು ಕೊಡ್ತಾಳೆ, ಒಟ್ಟು 2 ಆಟಗಳನ್ನು ಸೇರ್ತಾ ಒಂದು 2 ಆಟಗಳನ್ನು ಕಂಪೇರ್ ಮಾಡ್ತಾಳೆ. ಒಂದು ಸಮಸ್ಯೆ ಇದೆ ಮಕ್ಕಳು, ಈ ರೀತಿ ಸಮಸ್ಯೆಗಳನ್ನು ನಾವು ಏನು ಅಂತ ಕರೆಯೋದು, ಆ ರೀತಿಯ ಸಮಸ್ಯೆಗಳನ್ನು ಒಂದು ಸಮೀಕರಣ ರೂಪದಲ್ಲಿ ಬರೀಬೇಕು. ಆವಾಗ ಸಮೀಕರಣ ಅಂತ ತಕ್ಷಣ ನಿಮಗೆ ನೆನಪಾಗತ್ತೆ ಮಕ್ಕಳು, ಅಲ್ವಾ? ಈಗಾಗಲೇ 7, 8, 9, 9ನೇ ತರಗತಿಯಲ್ಲಿ ಸಮೀಕರಣ ಅಂದರೆ ಏನು ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರ, ಹೌದಾ? ಸಮೀಕರಣ ಅಂದರೆ ಏನು ಅಂದರೆ, ಯಾವುದೇ ಗಣಿತ ವಾಕ್ಯದಲ್ಲಿ ಸಮತ್ವದ ಚಿಹ್ನೆ ಏನು ಅಂದರೆ ಅದನ್ನು ಸಮೀಕರಣ ಅಂತ ಕರಿತೀವಿ. ನೆಕ್ಸ್ಟು ಸಮೀಕರಣದಲ್ಲಿ ಚರಾಕ್ಷರಗಳೇ ಇರ್ತವೆ ಅನ್ನೋದನ್ನು ಗುರುತಿಸೋದನ್ನು ಕಲ್ತ್ಕೊಂಡಿದ್ದೀರಾ. ಹಾಗೇನೆ, ಹೌದಾ? ಸಮೀಕರಣದ ವಿಧಗಳನ್ನು ಸಹ ನೀವು ಕಲ್ತ್ಕೊಂಡಿದ್ದೀರಿ ಮಕ್ಕಳೇ. ಅವ್ರಿಗೆ ಯಾವುದಪ್ಪ ಸಮೀಕರಣದ ವಿಧಗಳು? ಸರ್ ಸರಳ ಸಮೀಕರಣ, ಸರ್ ಸರಳ ಸಮೀಕರಣ ಅಂತೇನಪ್ಪ? ಒಂದೇ ಒಂದು ಚರಾಕ್ಷರ ಇರುತ್ತೆ ಮಕ್ಕಳು, ಅಲ್ವಾ? ಸರಳ ಸಮೀಕರಣ x = 5, ಹೌದಾ? x = 5. ಆಮೇಲೆ x + y = ಅಂದರೆ ಮಕ್ಕಳೇ ಅದೊಂದು 2 ಚರಾಕ್ಷರಗಳು ಬರ್ತವೆ ಮಕ್ಕಳು, ಅಲ್ವಾ? ಅದು ರೇಖಾತ್ಮಕ ಸಮೀಕರಣ. ಅದೇನು ಕರಿತೀವಿ? ಒಂದೇ ಚರಾಕ್ಷರದ ಗಾತ್ರ 1 ಆಗಿರ್ತಕ್ಕಂಥ ಸಮೀಕರಣವನ್ನು ನಾವು ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಹಾಗೆ 2 ಚರಾಕ್ಷರಗಳು ಬರ್ತಾವೆ. ಸರಿ, ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಬ್ಬ ವಿದ್ಯಾರ್ಥಿನಿ ಒಂದು ಜಾತ್ರೆಗೆ ಹೋಗ್ಕಡೆ ಒಂದೊಂದು ಆಟವನ್ನು ಆ 2 ರೀತಿಯ ಆಟಗಳನ್ನು ಆಡ್ತಾಳೆ. ಒಂದು ದೀರ್ಘಾಕಾರ ಚಕ್ರದಲ್ಲಿ ತಿರುಗೋದು, ಮತ್ತು ಇನ್ನೊಂದು ಉಟ್ಲ ಆಟ, ಹಂಗೆ ಎಸೆಯೋದು. ರಿಂಗನ್ನು ಒಂದು ಆಟ ಆಡ್ತಕ್ಕಂಥ ನೋಡಿದ್ರಿ ಜಾತ್ರೆಗೆ, ಹಿಂಗೆ ಯಾವ ವಸ್ತುಗಳಿಗೆ ಎಸಿತೀವೋ ಅದನ್ನು ಗೆದ್ದಂಗೆ, ಗೆಲ್ಲೋದು ವಸ್ತುಗಳೆಲ್ಲ ಇಟ್ಟಿರ್ತಾರೆ ಒಂದು ಟೇಬಲ್ ಮೇಲೆ, ಹಿಂಗೆ ಎಸ್ ತಕ್ಷಣ ಗೆದ್ದಂಗೆ ಅಂತ ಆಟಗಳನ್ನು ಆಡ್ತೀವಿ. ಅಂಥ ಸನ್ನಿವೇಶಗಳನ್ನು ಸಮೀಕರಣದ ರೂಪದಲ್ಲಿ ಬರೆದು ಯಾವ ರೀತಿಯಾಗಿ ಲೆಕ್ಕ ಮಾಡ್ಬೋದು, ಅದಕ್ಕೋಸ್ಕರ ನಾವು ಈ ಅಧ್ಯಾಯದಲ್ಲಿ ಅದನ್ನು ಏನಂತ ಕರಿತೀವಿ? 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ಅಧ್ಯಯನ ಮಾಡೋಣ, ಹೌದಾ ಪ್ರೀತಿ ವಿದ್ಯಾರ್ಥಿಗಳೇ? ಹೀಗೆ ಪ್ರೀತಿ ವಿದ್ಯಾರ್ಥಿಗಳೇ, ಈಗ ನಾವು ಏನು ಮಾಡಬೇಕು? ಚರಾಕ್ಷರಗಳ ಸಮೀಕರಣಗಳನ್ನು ಅಧ್ಯಯನ ಮಾಡೋಣ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂದ್ರೆ ನಿಮಗೆ ಪದನೇ ಹೇಳ್ತಾರೆ, 2 ಚರಾಕ್ಷರ ರೇಖಾತ್ಮಕ ಸಮೀಕರಣ. ಹೌದು, ರೇಖಾತ್ಮಕ ಸಮೀಕರಣ ನೀವು ಈಗಾಗಲೇ ಇದರ ಅರ್ಥವನ್ನು 8, 9ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ ಮಕ್ಕಳೇ. ನಂತರ ಈ ಸಮೀಕರಣಗಳಲ್ಲಿ ಅದನ್ನ 2 ಚರಾಕ್ಷರಗಳ ಮುಂದಾಗ ಅದನ್ನು ರೇಖಾತ್ಮಕ ಸಮೀಕರಣವನ್ನು ಒಂದು ಸಾಮಾನ್ಯ ಸೂತ್ರವನ್ನು ಹೇಗೆ ಬರೀಬಹುದು ಮಕ್ಕಳೇ? ನಾನು ಹೇಳಿದ 2 ಚರಾಕ್ಷರ x ಮತ್ತು y 2 ಚರಾಕ್ಷರಗಳು ಬಂದಾಗ ಆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ಸೂತ್ರ ಹೇಗೆ ಬರೀತಾರೆ ಮಕ್ಕಳೇ? ax + by + c = 0. ax + by + c = 0. ಅಂದ್ರೆ ಇಲ್ಲಿ x y ಅಂತಕ್ಕಂಥವು ಅದರ ನಿರ್ದೇಶಾಂಕ ಬಿಂದುಗಳು. ಈ x y ಅಂತಕ್ಕಂಥ ನಿರ್ದೇಶಾಂಕ ಬಿಂದುಗಳು ಏನು ತೋರಿಸುತ್ತೆ? ಈ ರೇಖಾ ಒಂದು ಸರಳ ರೇಖೆಯನ್ನ ಗ್ರಾಫ್ ಮೇಲೆ ನಾವು ನಕ್ಷೆಯನ್ನು ಬಿಡಿಸಿದರೆ ಈ 2 ಆ ಬಿಂದುಗಳನ್ನು ಸೂಚಿಸುತ್ತೆ.
ಒಂದು ರೇಖೆಯ ಮೇಲೆ ಒಂದು ಬಿಂದುವಿಗೆ ಅನುರೂಪವಾಗಿರ್ತಕ್ಕಂಥ ಒಂದು ಇದು ax ಪ್ಲಸ್ by ಪ್ಲಸ್ c ಕೊಟ್ಟು 0 ಅನ್ನೋದು ಒಂದು ರೇಖಾತ್ಮಕ ಸ್ಟ್ರೈಟ್ ಲೈನ್ ಬರುತ್ತೆ. ಅಲ್ಲ ಎಕ್ಸ್ ವೈ ಅಂತಕ್ಕಂಥ ಅದರ ಬಿಂದುಗಳನ್ನ ಆ ನಿರ್ದೇಶಕ ಬಿಂದುವನ್ನ ತೋರಿಸುತ್ತೆ ಮಕ್ಕಳೇ. ಹೀಗೆ ಆ ರೇಖಾತ್ಮಕ ಸಮೀಕರಣ ನೋಡಿದ್ಮೇಲೆ ನೋಡಿ ಆ ಜನರಲ್ ಫಾರ್ಮನ್ನ ನಾವು ಏನ್ ಮಾಡಬಹುದು, ಅದು ಸಾಮಾನ್ಯ ಸಮೀಕರಣ ax ಪ್ಲಸ್ by ಪ್ಲಸ್ c ಇದನ್ನ ನಾವೇನು ಕರಿತೀವಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಈಗ ನೋಡಿ ಈ ಎರಡು ಸಮೀಕರಣ ಒಂದು ಒಟ್ಟಿಗೆ ತೆಗೆದುಕೊಂಡಾಗ ಅವುಗಳನ್ನ ನಾವು ಬಿಡಿಸ್ತಕ್ಕಂಥ ಆ ಸಮೀಕರಣದ ಬೆಲೆಗಳನ್ನ ಬಿಡಿಸಬೇಕು. ಎಕ್ಸ್ ಮತ್ತು ವೈ ಅನ್ನು ಬಿಡಿಸಬೇಕು. ಎರಡು ಸಮೀಕರಣಗಳನ್ನು ತೆಗೆದುಕೊಂಡಿದ್ದೀವಿ. ಆವಾಗ ಏನ್ ಮಾಡ್ತೀವಿ ನೀವು, ಒಂದನೇ ಸಮೀಕರಣವನ್ನ ಹೆಂಗ್ ಕರಿತೀರಿ, ಒಂದನೇ ರೇಖಾತ್ಮಕ ಸಮೀಕರಣವನ್ನ ax1 ಪ್ಲಸ್ by1 ಪ್ಲಸ್ c1 0. ಎರಡನೇದು ax2 ಪ್ಲಸ್ by2 ಪ್ಲಸ್ c2 0. ಇಲ್ಲಿ a1 b1 ಮತ್ತು c1 ಮತ್ತು a2 b2 ಮತ್ತು c2 ಏನಾಗಿರ್ತವೆ, ವಾಸ್ತವ ಸಂಖ್ಯೆಗಳಾಗಿರ್ತವೆ ಮಕ್ಕಳೇ. ಏನಾಗಿರ್ತಾವೋ ವಾಸ್ತವ ಸಂಖ್ಯೆಗಳು. ಇಲ್ಲಿ ಇವೆಲ್ಲ ಚರಾಕ್ಷರ, ಇವೇನು ವೇರಿಯೇಬಲ್, x1 x2 y1 y2 ಇವೆಲ್ಲ ವೇರಿಯೇಬಲ್ ಅಂದ್ರೆ ಚರಾಕ್ಷರಗಳಾಗಿರ್ತವೆ ಮಕ್ಕಳು. ಇಲ್ಲಿ a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಇಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಅದರ ವರ್ಗ ಮಾಡಿದಾಗ ಅವುಗಳ ಮೊತ್ತಗಳು 0ಕ್ಕೆ ಸಮನಾಗಿರಲಿಲ್ಲ. ಮತ್ತೆ ಎರಡನೇ ಸಮೀಕರಣದ ಅದೇ ರೀತಿಯಾಗಿ a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಇಸ್ ನಾಟ್ ಈಕ್ವಲ್ ಟು 0. ಈ ಎರಡು ರೇಖಾತ್ಮಕ ಸಮೀಕರಣ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ನಾವು ಗ್ರಾಫ್ ನಕ್ಷೆಯಲ್ಲಿ ಬರ್ಕೊಂಡ್ರೆ ಈ ರೀತಿ ಆಗುತ್ತೆ. ಗ್ರಾಫ್ ನಕ್ಷೆಯಲ್ಲಿ ಬರ್ಕೊಂಡ್ರೆ ಯಾವ ರೀತಿ ಎರಡು ರೇಖೆಗಳು ಛೇದಿಸಿದಾಗ ಎರಡು ರೇಖೆಗಳು ಛೇದಿಸ್ತವೆ ಅಂತಂದ್ರೆ ಅವು ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಛೇದಿಸ್ತಾನೆ. ಇಲ್ಲಿ ನೋಡಿ ಒಂದು ಚಿತ್ರದಲ್ಲಿ ತೋರಿಸಿರ್ಬೇಕು. ಇದೊಂದು ರೇಖಾತ್ಮಕ ಸಮೀಕರಣ, ಇದೊಂದು ರೇಖಾತ್ಮಕ ಸಮೀಕರಣ. ಇದನ್ನ ಗ್ರಾಫ್ ಅಲ್ಲಿ ಬಿಡಿಸಿದಾಗ ನೀವು 9ನೇ ತರಗತಿಯಲ್ಲಿ ಗ್ರಾಫ್ ನಕ್ಷೆಯನ್ನು ಬಿಡಿಸೋದೆಲ್ಲ ಕಲ್ತಿಲ್ಲ, ಹೌದಲ್ಲ? ಅಂತೇಳಿ ಅದು ನೆನ್ಪಾಡ್ಕೊಳ್ಳೋಣ. ರೇಖಾತ್ಮಕ ಸಮೀಕರಣ ನಕ್ಷೆಯನ್ನು ಗ್ರಾಫ್ ಮುಖಾಂತರ ಬರೀ ನಾವು ರೇಖಾವನ್ನು ರಚಿಸಿ ಅಂತ ಕೇಳಿದ್ರೆ ನೀವು ಬರೀತೀರಿ. ಎರಡು ಸರಳ ರೇಖೆ ಕೊಡ್ತೀನಿ, ಆ ಎರಡು ಸರಳ ರೇಖೆಗೆ ನಿರ್ದೇಶಾಂಕ ಬಿಂದುಗಳನ್ನ ಗುರ್ತು ಮಾಡ್ಕೊಳ್ತೀರಾ. ಈ ರೀತಿ ಆಗಿ ಬಂದವ ಗ್ರಾಫ್ ಅಲ್ಲಿ ಇಲ್ಲೆಲ್ಲ ಒಂದು ಬಿಂದುವಿನಲ್ಲಿ ಫಸ್ಟ್ ಮೊದಲ ಚತುರ್ಭುಜದ ಭಾಗದಲ್ಲಿ ಈ ರೀತಿ ಕೂಡ್ತು. ಎರಡು ರೇಖೆಗಳು ಛೇದಿಸ್ತವೆ. ಇದು ಏನಾಗಿದೆ, ಎರಡು ರೇಖೆಗಳು ಛೇದಿಸುತ್ತವೆ. ಛೇದಿಸಿದಾಗ ಅವುಗಳನ್ನು ನಿರ್ದಿಷ್ಟವಾದಂತ ಒಂದು ಯಾವ ಬಿಂದುವಿನಲ್ಲಿ ಛೇದಿಸ್ತವೋ ಅದೇ ಆದ್ರೆ ಎಕ್ಸ್ ಮತ್ತು ವೈ ಬೆಲೆ ಆಗಿರ್ತೀವಿ. ಇಲ್ಲಿಂದ ಇಲ್ಲಿಗೆ ಅನಿಸ್ತೀರಾ ಎಕ್ಸ್ ಅಕ್ಷರ ಬೆಲೆಯನ್ನು ಗುರ್ತು ಮಾಡ್ಕೊಳ್ತೀವಿ. ಈ ಎಕ್ಸ್ ಅಕ್ಷರದಲ್ಲಿ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಒಂದು ಬೆಲೆಯನ್ನ ಗುರ್ತು ಮಾಡಿ ಎಕ್ಸ್ ಬೆಲೆ ಎಷ್ಟಿರುತ್ತೆ, ವೈ ಬೆಲೆ ಏನಾಗಿರುತ್ತೆ, ಅದು ಒಂದು ನಿರ್ದಿಷ್ಟವಾದ ಬಿಂದುವಿನ ಛೇದಿಸ್ತಿದೆ. ಇದು ಅನನ್ಯ, ಅದು ಒಂದೇ ಬಿಂದುವಿನಾಗ ಛೇದಿಸೋದು. ಆದ್ರಿಂದ ಯಾವುದೇ ರೇಖಾತ್ಮಕ ಸಮೀಕರಣ ಛೇದಿಸಿದಾಗ ಉಂಟಾಗ್ತಕ್ಕಂಥ ನಿರ್ದೇಶಾಂಕ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಂದ್ರೆ ಏಕೈಕ ಬೆಲೆಯನ್ನು ಹೊಂದಿರುತ್ತೆ ಅಂತ ನಾವು ಗುರ್ತು ಮಾಡಬಹುದು. ಇದನ್ನ ಈಗಾಗಲೇ 9ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ ಮಕ್ಕಳೇ. ನೀವೊಂದ್ಸರಿ ಬೆಲೆಗಳನ್ನ ಹೊತ್ಕೊಂಡು ರೇಖಾತ್ಮಕ ಸಮೀಕರಣಗಳಿಗೆ ಗ್ರಾಫನ್ನ ಹಾಕಿದ್ರೆ ಛೇದಿಸ್ತವೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವು ಸ್ಥಿರವಾಗಿರ್ತವೆ ಅಂದ್ರೆ ಕಾನ್ಸ್ಟೆಂಟ್, ಅವರ ಬೆಲೆ ಏಕೈಕ ಒಂದೇ ಆಗಿರ್ತದೆ, ಅನನ್ಯ. ಆದ್ರೆ ಇನ್ನೊಂದು ಕೆಲವು ರೇಖಾತ್ಮಕ ಸಮೀಕರಣ ನೋಡಿ, ಅವು ಛೇದಿಸೋದಿಲ್ಲ. ಎಕ್ಸ್ ಅಕ್ಷಕ್ಕೋ ಅಥವಾ ವೈ ಅಕ್ಷಕ್ಕೋ ಸಮಾಂತರವಾಗಿರ್ತಾವೆ. ಛೇದಿಸೋದಿಲ್ಲ ಅಂದ್ರೆ ಇವಕ್ಕೆ ಅಪರಿಮಿತ ಪರಿಹಾರ ಇಲ್ಲ. ಇದು ಒಂದು ಪರಿಹಾರ, ಇಲ್ಲೊಂದು ಬಿಂದು, ಪ್ರತಿಯೊಂದು ಇಲ್ಲೊಂದು ಇರುತ್ತೆ, ಇಲ್ಲೊಂದು ಆದ್ರೆ ಛೇದಿಸಲ್ಲ. ಈಗ ಹೋಗ್ತಾ ಇರುತ್ತೆ ಅಥವಾ ಪ್ಯಾರಲ್ ಆಗಿ ವೈ ಅಕ್ಷಕರೇ ಸಮಾಂತರವಾಗಿರುತ್ತೆ ಅಥವಾ ಎಕ್ಸ್ ಅಕ್ಷಕರೇ ಸಮಾಂತರವಾಗಿರುತ್ತೆ. ಇದನ್ನ ಇವಕ್ಕೆ ಅವು ಅಪರಿಮಿತವಾದಂತ ಪರಿವಾರಗಳನ್ನು. ಯಾಕೆ ಅಂತಂದ್ರೆ ಎಕ್ಸ್ ಬೆಲೆ ಇಲ್ಲಿ ಎಷ್ಟಿರುತ್ತಾ, ವೈ ಬೆಲೆ ಇಲ್ಲಿ ಎಷ್ಟಿರುತ್ತೆ ಮತ್ತೆ, ಹೌದಾ? ಎಕ್ಸ್ ಮತ್ತು ವೈ ಬೆಲೆಗಳು ಆಯಾ ಬೇರೆ ಬೇರೆ ಆಗ್ತಾ ಅಪರಿಮಿತ. ಅವು ಎಲ್ಲಿ ಛೇದಿಸದೇ ಇಲ್ಲ ಅಂತ ನಿಮ್ಗೆ ಗೊತ್ತಿದೆ. ಸಮಾಂತರ ಸರಳ ಛೇದಿಸ್ತದ ಹೋಗ್ತಾ ಇರುತ್ತೆ. ಈ ಎಕ್ಸ್ ಅಕ್ಷರದ ಪ್ಯಾರಲ್ ಇತ್ತು ಅಂದ್ರೆ ಎಕ್ಸ್ ಅಕ್ಷರ ಸುಮ್ಮನೆ ಹೋಗ್ತಾ ಇರುತ್ತೆ, ಅದು ವೈ ಅಕ್ಷರದಿಂದ ಈ ಮೇಲೆ ಹೋಗ್ತಾ ಇರುತ್ತೆ. ಅಪರಿಮಿತ ಪರಿಹಾರಗಳನ್ನು ಹೊಂದಿರ್ತವೆ. ಯಾವುದೇ ಎರಡು ರೇಖಾತ್ಮಕ ಸಮೀಕರಣಗಳ ನಕ್ಷೆ ಸಮಾಂತರವಾಗಿತ್ತು ಅಂದ್ರೆ ಏನಾಗುತ್ತೆ, ಅದಕ್ಕೆ ಅಪರಿಮಿತವಾದಂತಹ ಪರಿಹಾರಗಳು ಕಂಡು ಬರ್ತದೆ. ಅದು ಸ್ಥಿರವಾಗಿರ್ತದೆ ಅಂದ್ರೆ ಬೇರೆ 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 ಅವು ಬೆಲೆ ನಿರ್ದಿಷ್ಟವಾಗಿ ಆಯಾ ಬಿಂದು ಸರಿಯಾಗಿ ನಿರ್ದಿಷ್ಟವಾಗಿ ಸ್ಥಿರವಾಗಿರ್ತದೆ. ಆ ನಂತರ ಇನ್ನೊಂದು ರೀತಿಯ ನಕ್ಷೆಯನ್ನು ನಾವು ನೋಡಿದಾಗ ಆ ರೇಖಾ ನಕ್ಷೆಯಲ್ಲಿ ಆ ರೇಖೆಗೆ
ಸಮಾಂತರವಾಗಿಲ್ಲ, ಸಮಾಂತರವಾಗಿಲ್ಲ, ಆ ರೇಖೆಯಲ್ಲೇ ಐಕ್ಯವಾಗಿರೋದು, ಆ ರೇಖೆ ಮೇಲೆ ಐಕ್ಯವಾಗಿರುತ್ತೆ. ನಕ್ಷೆ ರಚಿಸಿದೆ, ಆ ಎರಡೂ ರೇಖೆಗಳು ಎಕ್ಸ್ ಅಕ್ಷಕ್ಕೆ ಅಥವಾ ವೈ ಅಕ್ಷಕ್ಕೆ ಹಿಂಗೆ ನೇರವಾಗಿ ಸುಮ್ಮನೆ ಅದ್ರ ಮೇಲೆ ಆಯ್ಕೆ ಆಗ್ತದೆ, ಎಕ್ಸ್ ಅಕ್ಷ ಅಥವಾ ವೈ ಅಕ್ಷಕ್ಕೆ ಐಕ್ಯವಾಗಿವೆ. ಅದರಿಂದ ಐಕ್ಯವಾದಾಗ ನಾವು ಯಾವ ಪರಿಹಾರ ಇದೆ, ಇದಕ್ಕೆ ಈ ಬಿಂದು ಯಾವ ನಿರ್ದೇಶಾಂಕ ಬಿಂದುವಿನ ಸಲ್ಲಿಸಿದೆ ಅನ್ನೋದನ್ನ ಅಥವಾ ಛೇದಿಸಿದೆ ಅನ್ನೋದನ್ನ ನಾವು ಕಂಡುಹಿಡಿಯಕ್ಕಾಗಲ್ಲ. ಅದನ್ನ ನಾವು ಅವಕ್ಕೆ ಪರಿಹಾರಗಳಿಲ್ಲ ಅಂತ ಕರಿತೀವಿ. ಅವಕ್ಕೆ ಪರಿಹಾರಗಳಿಲ್ಲ, ಅದು ಅಸ್ಥಿರ ಅಂತ ಕರಿತೀವಿ. ಅದನ್ನ ಆ ರೇಖಾನಕ್ಷೆಯನ್ನು ನಾವೇಂತ ಕರಿತೀವಿ, ಅವು ಅಸ್ಥಿರವಾಗಿರುತ್ತವೆ ಅಂತ ಕರಿತೀವಿ. ಹೀಗೆ ನಾವು ರೇಖಾನಕ್ಷೆಗಳ ಒಂದು ಅಧ್ಯಯನ ಮಾಡಿದಾಗ ಎರಡು ರೇಖಾತ್ಮಕ ಸಮೀಕರಣಗಳನ್ನು ನಾವು ನೋಡಿದಾಗ ಅವುಗಳನ್ನ ನಾವು ಯಾವ್ಯಾವ ರೀತಿಯಾಗಿ ನೋಡಿ, ಛೇದಿಸಿದಾಗ ಉಂಟಾಗ್ತಕ್ಕಂಥವು ಅನನ್ಯ, ಒಂದೇ ಒಂದು ಬಿಂದುವಿನಲ್ಲಿ ಮಾತ್ರ ಛೇದಿಸಿದಾಗ ಅದಕ್ಕೆ ಒಂದು ಏಕೈಕ ಪರಿಹಾರವಿರುತ್ತದೆ. ಸಮಾಂತರವಾಗಿದ್ದಾಗ ಅವು ಅಪರಿಮಿತ ಪರಿಹಾರ ಮತ್ತು ಸ್ಥಿರವಾಗಿರುತ್ತವೆ. ನಂತರ ಇನ್ನೊಂದು ರೀತಿಯ ರೇಖಾನಕ್ಷೆ ನೋಡಿದಾಗ ಅಲ್ಲಿ ಒಂದು ರೇಖೆ ಮತ್ತು ಇನ್ನೊಂದು ರೇಖೆಯೊಂದಿಗೆ ಎಕ್ಸ್ ಅಥವಾ ವೈ ಅಕ್ಷರದೊಂದಿಗೆ ಐಕ್ಯವಾಗಿಬಿಟ್ಟಿದೆ ಅಂದಾಗ ಅದಕ್ಕೆ ಪರಿಹಾರವೇ ಇಲ್ಲ. ಪರಿಹಾರ ಯಾವುದು ಅಂತ ನಾವು ನಿರ್ದಿಷ್ಟಗೊಳಿಸಕ್ಕಾಗಲ್ಲ, ಅದು ಅಸ್ಥಿರವಾದಂತಹ ಬೆಲೆಯನ್ನು ಹೊಂದಿರುತ್ತದೆ, ಅಸ್ಥಿರ ಅಂತ ಕರಿತೀವಿ. ಅದಕ್ಕೆ ಪರಿಹಾರವೇ ಇಲ್ಲ, ಪರಿಹಾರಗಳು ಕಂಡು ಬರುವುದಿಲ್ಲ. ಇವುಗಳನ್ನ ನಕ್ಷೆ ಮುಖಾಂತರ ಈಗಾಗಲೇ ಅಧ್ಯಯನ ಮಾಡಿದ್ರ ವಿದ್ಯಾರ್ಥಿಗಳೇ. ಇಲ್ಲೊಂದು ಸಮಸ್ಯೆ ನಾನು ಆಗಲೇ ಹೇಳಿದೆ, ಒಬ್ಬ ವಿದ್ಯಾರ್ಥಿನಿ ಒಂದು ಆಟದಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ, ಇಷ್ಟು ನಾವು ರೇಖಾತ್ಮಕ ಸಮೀಕರಣಗಳಾದ್ಮೇಲೆ ಈ ರೀತಿಯ ಸಮೀಕರಣಗಳ ನಕ್ಷೆಯನ್ನ ನಾವು ವಾಕ್ಯ ರೂಪದಲ್ಲಿ ಕೊಟ್ಟಾಗ ಯಾವ ರೀತಿ ನಾವು ಬಿಡಿಸೋದು ಅಂತ ನೋಡೋಣ. ವಿದ್ಯಾರ್ಥಿ ಕೊಟ್ಟಿದ್ದಾರೆ ನೋಡಿ, ಅಖಿಲ ತನ್ನ ಹಳ್ಳಿಯಲ್ಲಿ ಒಂದು ಜಾತ್ರೆಗೆ ಹೋದಳು. ಅವಳು ದೈತ್ಯಾಕಾರದ ದೈತ್ಯ ಚಕ್ರದಲ್ಲಿ ಸವಾರಿ ಮಾಡಲು ಆರಂಭಿಸಿದರು ಮತ್ತು ಕೂಪ್ಲ ಎಸೆದ ಆಟ. ಒಂದು ಮೇಜಿನ ಮೇಲೆ ಅನೇಕ ವಸ್ತುಗಳನ್ನು ಜೋಡಿಸುತ್ತಾರೆ. ನೀವು ಎಸೆಯುವ ಉಂಗುರವು ಅವುಗಳಲ್ಲಿ ಯಾವುದಾದರೂ ಒಂದನ್ನು ಸುತ್ತು ಕಟ್ಟಿದರೆ ಆ ವಸ್ತುವು ಸಿನಿಮದಾಗಿರುತ್ತದೆ ಎಂಬ ಆಟವನ್ನು ಆಡಲು ಬಯಸಿದರು. ಅವಳು ಕೂಪ್ಲ ಆಟವಾಡಿದ ಸಂಖ್ಯೆಯು ದೈತ್ಯ ಚಕ್ರದಲ್ಲಿ ಮಾಡಿದ ಸವಾರಿಗಳ ಸಂಖ್ಯೆ ಅರ್ಧದಷ್ಟು ಇದೆ. ದೈತ್ಯ ಚಕ್ರದಲ್ಲಿ ಒಂದು ಸವಾರಿಗೆ 3 ರೂಪಾಯಿ, ಒಂದ್ಸರಿ ರೌಂಡ್ ಹೊಡೆದ್ವಿ ಅಂದ್ರೆ 3 ರೂಪಾಯಿ ಕೊಡಬೇಕು. ಮತ್ತೆ ಉಪ್ಲ ಆಟ ಆಡಲು ₹4 ಖರ್ಚಾಗುತ್ತದೆ. ಹಾಗಾದರೆ ಅವಳು ಒಟ್ಟು 20 ರೂಪಾಯಿ ಖರ್ಚು ಮಾಡಿದರೆ ಅವಳು ಮಾಡಿದ ಸವಾರಿಗಳ ಸಂಖ್ಯೆ ಮತ್ತು ಆಟ ಆಡಿದ ಸಂಖ್ಯೆಗಳನ್ನು ನೀವು ಹೇಗೆ ಕಂಡುಹಿಡಿಯುತ್ತೀರಿ ಅಂತ ಕೊಡ್ತೀವಿ ನೋಡಿ. ಅಖಿಲ ಏನು ಆಟ ಆಡಿದಲ್ಲ, ಜಾತ್ರೆಗೆ ಹೋಗಿ ದೈತ್ಯ ಚಕ್ರ ರೌಂಡ್ ಆಫ್ ಹೊಡೆಯೋದು ಮತ್ತೆ ರೌಂಡ್ ಹೊಡೆಯೋದು ಕುಂತ್ಕೊಂಡು ಅವಾಗೆ ಸವಾರಿ ಮಾಡಿ ಅದನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ. ಉಪ್ಲ ಆಟವನ್ನು ಆಡಿದ ಸಂಖ್ಯೆಗಳನ್ನ ವೈ ಅಂತ ಇಟ್ಕೊಳ್ಳೋಣ ಮಕ್ಕಳೇ. ಹೀಗೆ ಈಗ ನಾವು ಸಮೀಕರಣ ಪ್ರಕಾರ ಏನಾಗುತ್ತೆ ನೋಡಿ, ಅದರ 2ರಷ್ಟು ಅಂತ ಹೇಳ್ತಾರೆ. ಉಪ್ಲ ಆಟ ಆಡಿದ ಸಂಖ್ಯೆ ಎಷ್ಟು ವೈ ಅಂತ ಇಟ್ಕೊಳ್ಳೋಣ, ದೈತ್ಯ ಚಕ್ರದಲ್ಲಿ ಸವಾರಿ ಮಾಡಿದ್ದು ಎಕ್ಸ್ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಇದರ ಅರ್ಥ ಉಪ್ಲ ಆಟ ಆಡಿದ್ದು ದೈತ್ಯಾಚಾರದ ಚಕ್ರ ಆಟ ಆಡಿದ ಮಾಡುವ ಅದರ ಅರ್ಧದಷ್ಟು ಏನಾಗಿದೆ ಉಪ್ಲ ಆಟ ಆಡ್ತಾರೆ. ಆದ್ರಿಂದ ವೈ ಇಸ್ ಈಕ್ವಲ್ ಟು ನಾನು ಏನ್ ಬರೀತಿ ನೋಡಿ, ದೈತ್ಯ ಚಕ್ರದಲ್ಲಿ ಆಟ ಆಡಿದ ಸವಾರಿ ಸಂಖ್ಯೆಗಳ ಅರ್ಧದಷ್ಟು ಉಪ್ಲ ಆಟ ಆಡಿದ್ದಾರೆ. ಚಕ್ರದಲ್ಲಿ ಆಟ ಆಡಿದ ಸಂಖ್ಯೆಗಳು ದೈತ್ಯ ಚಕ್ರದಲ್ಲಿ ಆಟ ಸುತ್ತರಿದಲ್ಲ ಅದನ್ನ ಎಕ್ಸ್ ಅಂತ ಇಟ್ಕೊಂಡೆ, ಇದರ ಅರ್ಧದಷ್ಟು ಆಟವನ್ನ ಉಪ್ಲ ಆಟ ಆಡಿದ್ರೆ. ಆಮೇಲೆ ಒಂದು ದೈತ್ಯ ಚಕ್ರ ಆಟ ಆಡೋದಕ್ಕೆ ಎಷ್ಟು ರೂಪಾಯಿ ಮತ್ತೆ ಒಂದು ರೌಂಡ್ ಹೊಡೆಯಕ್ಕೆ 3 ರೂಪಾಯಿ, ಅದನ್ನ 3x ಅಂತ ಬಿಡ್ತಾನ. ಮತ್ತೆ ಈ ಉಪ್ಲ ಆಟ ಆಡಿದ ಎಷ್ಟು, ಒಂದು ಆಟಕ್ಕೆ ಎಷ್ಟು 4 ರೂಪಾಯಿ. ಇವೆರಡು ಆಟಗಳು ಸೇರಿ ಎಷ್ಟು ಕೊಟ್ಟಾರೆ ದುಡ್ಡು 20 ರೂಪಾಯಿ ಕೊಡ್ತಾರೆ. ಇದನ್ನ ನಾವು ನೋಡಿ ಸಮೀಕರಣ ಬಂದಾಗ ಮಕ್ಕಳೇ ಈ ಪ್ರಶ್ನೆ ಹೇಳಿಕೆ ಸಮಸ್ಯೆಯನ್ನ ಈ ರೇಖಾತ್ಮಕ ಸಮೀಕರಣದಲ್ಲಿ ಉತ್ತರ ಬರುತ್ತೆ. y ಇಸ್ ಈಕ್ವಲ್ ಟು ಅರ್ಧ x ಅಂದ್ರೆ ಅರ್ಥ ಏನ, ದೈತ್ಯ ಚಕ್ರ ಆಟ ಆಟದಲ್ಲಿ ಸುತ್ತರದ ಅದರ ಅರ್ಧದಷ್ಟು ಆಟ ಯಾವುದು ಉಪ್ಲ ಆಟದ ಸಂಖ್ಯೆಗಳಿಗೆ ದೈತ್ಯಾಕಾರದ ಚಕ್ರದಲ್ಲಿ
ತಿಳಿಸಿದ್ದಾರೆ ಆ ಆಟಗಳ ಸಂಖ್ಯೆಯ ಅರ್ಧದಷ್ಟು ಉಪ್ಲ ಆಟ. ಅದಕ್ಕೆ y = ಅರ್ಧ x ಅಂತ. ಆಮೇಲೆ ಖರ್ಚು ಮಾಡಿದ ಹಣ ಕೊಟ್ಬಿಟ್ರೆ ಅವರು ಏನೇನು ಮಾಡಿದ್ರು, ಒಂದು ರೌಂಡ್ ಹೊಡೆಯಕ್ಕೆ 3 ರೂಪಾಯಿ, ಒಂದು ಚಕ್ರದಲ್ಲಿ ರೈತ ರೌಂಡ್ ಹೊಡೆಯಕ್ಕೆ 3 ರೂಪಾಯಿ, ಆಮೇಲೆ ಒಂದು ಹಾಟಕ್ಕೆ 4 ರೂಪಾಯಿ, ಇದು ಎಸೆಯೋದು ಪ್ಲಾನ್ ಒಟ್ಟೆಷ್ಟು 20 ರೂಪಾಯಿ. ಇದು ಈ ರೀತಿಯಾಗಿ ನಾವು ಮಕ್ಕಳೇ ಈ ಒಂದು ಸಮಸ್ಯೆಯನ್ನ ಕೊಟ್ಟಾಗ ಬೆಲೆ ಕಂಡುಹಿಡಿಯಬೇಕು. ನಾವು ಏನ್ ಕೇಳಿದ್ರೆ ಪ್ರಶ್ನೆ ವಿವಿಧ ಸಂದರ್ಭದಲ್ಲಿ ಈ ಸಮೀಕರಣಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು ನಮಗೆ ಸಾಧ್ಯವೇ, ಕಂಡುಹಿಡಿಯಲು ಇವರು ಅನೇಕ ವಿಧಾನಗಳ ಬಗ್ಗೆ ನೀವು ಈಗಾಗಲೇ ಕಲ್ತಿದ್ದೀರ ಮಕ್ಕಳೇ. ಯಾವ್ಯಾವ ವಿಧಾನ ಕಲ್ತಿದ್ದೀರಾ ಮಕ್ಕಳೇ? ರೇಖಾತ್ಮಕ ಸಮೀಕರಣ ಮಾಡೋ ಪುಸ್ತಕಕ್ಕೆ ನಾವು ಯಾವ ವಿಧಾನ ಕಲ್ತಿದ್ವಿ, ಏನೇನು ಯಾವ ವಿಧಾನ ಕಲ್ತಿದ್ವಿ ಮಕ್ಕಳೇ? ಒಂದನೇದಾಗಿ ನಕ್ಷೆ ವಿಧಾನ ಕಲ್ತಿದ್ವಿ, ಹೌದಾ? ನಕ್ಷೆ ವಿಧಾನ 9ನೇ ತರಗತಿಯಲ್ಲಿ ನಾವು ಈಗಾಗಲೇ ಅಧ್ಯಯನ ಮಾಡಿದ್ವಿ. ಎಕ್ಸ್ ಮತ್ತು ವೈ ಬೆಲೆ ನಿರ್ದೇಶಾಂಕವನ್ನು ಕಂಡುಹಿಡಿದುಕೊಂಡು ಗ್ರಾಫ್ ಮುಖಾಂತರ ಈ ರೀತಿಯ ಗ್ರಾಫ್ದಲ್ಲಿ ನಾವು ಕೂರಿಸ್ತಿದ್ವಿ. ಹೀಗೆ ನಂತರ ಇನ್ನೊಂದು ವಿಧಾನ ಯಾವುದು ಮಕ್ಕಳೇ? ಬೀಜಗಣಿತ ವಿಧಾನ. ಯಾವುದದು? ಬೀಜಗಣಿತ ವಿಧಾನ. ಬೀಜಗಣಿತ ವಿಧಾನದಲ್ಲಿ ವಿದ್ಯಾರ್ಥಿಗಳೇ ನೀವು ಕಾಣ್ತಾ ಇದ್ದೀರಾ ನೋಡಿ, ಒಂದನೇದಾಗಿ ಆದೇಶ ವಿಧಾನ, ಎರಡನೇದಾಗಿ ವರ್ತಿಸುವ ವಿಧಾನ, ಮೂರನೇದಾಗಿ ಓರೆ ಗುಣಾಕಾರ ವಿಧಾನವನ್ನು ನಾವು ಕಲ್ತ್ಕೋಬೇಕಾಗಿದೆ. ವಿದ್ಯಾರ್ಥಿಗಳೇ, ಆದೇಶ ವಿಧಾನ ಅಂದ್ರೆ ನೀವು ಈಗಾಗಲೇ 8ನೇ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ಆಮೇಲೆ ವರ್ತಿಸುವ ವಿಧಾನವನ್ನು ಕಲ್ತಿದ್ದೀರಾ. ಓರೆ ಗುಣಾಕಾರ ವಿಧಾನವನ್ನು ಸಹ ಈ 10ನೇ ತರಗತಿ ಕಲಿಬೇಕಾಗಿತ್ತು ವಿದ್ಯಾರ್ಥಿಗಳೇ. ಪರೀಕ್ಷಾ ದೃಷ್ಟಿಯಿಂದ ಈ ಬಾರಿಯಲ್ಲಿ ಈ ವರ್ತಿಸುವ ಕೇವಲ ನಾವು ನಕ್ಷಾ ವಿಧಾನ ಮತ್ತು ಆದೇಶ ವಿಧಾನ, ವರ್ಧಿಸುವ ವಿಧಾನವನ್ನ ಕಲ್ತ್ಕೊಂಡ್ರೆ ಸಾಕು ಮಕ್ಕಳೇ. ಇಲ್ಲೇನಿಲ್ಲ, ಗೊತ್ತಾಯ್ತಾ ಮಕ್ಕಳೇ? ಇಲ್ಲಿ ಓರೆ ಗುಣಾಕಾರ ವಿಧಾನವನ್ನ ಈ ಶೈಕ್ಷಣಿಕ ವರ್ಷದಲ್ಲಿ ಕೈಬಿಡಲಾಗಿದೆ ಸಿಲೆಬಸ್ ಇಂದ ಮಕ್ಕಳೇ. ಆದರೂ ಅದು ನಾವು ಹೇಳ್ಕೊಳ್ತೀವಿ. ಈಗ ಫಸ್ಟ್ ನಮಗೆ ಆದೇಶ ವಿಧಾನ ಅಂತ ಗೊತ್ತಿದೆ ಮಕ್ಕಳೇ, ನಿಮಗೆ ಅಲ್ವಾ? ಒಂದು ಆದೇಶ ವಿಧಾನ ಲೆಕ್ಕ ಮಾಡೋಣ, ಇನ್ನೊಂದ್ಸರಿ ನೆನ್ಪು ಮಾಡ್ಕೊಳ್ಳೋಣ ಮಕ್ಕಳೇ, ಹೌದಾ? ಆದೇಶ ವಿಧಾನವನ್ನ ಈಗ ಲೆಕ್ಕ ಮಾಡ್ಕೊಳ್ಳೋಣ ಪ್ರತಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಆದೇಶ ವಿಧಾನವನ್ನ ಹೇಗೆ ಮಾಡೋದು ನೋಡೋಣ. ಆದೇಶ ವಿಧಾನವನ್ನ ಹೇಗೆ ಮಾಡೋದು ಕೊಡಿ. ಕೊನೆಯದಾಗಿ ಲೆಕ್ಕವನ್ನು ಪ್ರತಿಯೊಂದು ಸಂದರ್ಭದಲ್ಲಿ ಮೊದಲನೇ ವಿಧಾನ ಈಗ ನಕ್ಷೆ ವಿಧಾನ ನೀವು ಈಗಾಗಲೇ ಅನುಭವ ಮಾಡ್ಕೊಂಡಿದ್ದೀರಾ. ಇದನ್ನ ನಿಮ್ಮ ಪಠ್ಯಪುಸ್ತಕದಲ್ಲಿ ನಕ್ಷೆ ವಿಧಾನದ ಬಗ್ಗೆ ಸಮೀಕರಣ ಬಿಡಿಸೋದನ್ನ ನಿಮಗೆ ಎಲ್ಲ ತೋರಿಸ್ಕೊಟ್ಟಿದ್ದಾರೆ ಮಕ್ಕಳೇ. ನೀವು ಅಭ್ಯಾಸದಲ್ಲಿ ನೋಡ್ಬೋದು. ನಿಮ್ಮ ಪಠ್ಯಪುಸ್ತಕದಲ್ಲಿ ನೋಡಿ ಪ್ರತಿ ವಿದ್ಯಾರ್ಥಿಗಳೇ ಒಂದು ಸಮೀಕರಣ ಇದೆ ಮಕ್ಕಳೇ. ಸಮೀಕರಣ ನೋಡಿ, ನಾನು ಈಗಾಗಲೇ ನಿಮಗೆ ತೋರಿಸ್ಕೊಟ್ಟಿರ್ಬೇಕು. ನಕ್ಷೆಯನ್ನ ಸಮೀಕರಣ ಬಿಡಿಸುವ ವಿಧಾನಗಳು, ಸಮೀಕರಣ ಬಿಡಿಸುವ ವಿಧಾನಗಳಲ್ಲಿ ಇದರಲ್ಲಿ ಮೊದಲನೇದು ನಕ್ಷಾ ವಿಧಾನ. ನಕ್ಷೆ ವಿಧಾನ ಅಂದ್ರೆ ನಕ್ಷೆ ವಿಧಾನ ಮಾಡಬೇಕು ಅಂದ್ರೆ ನಾವು ಮೊದಲು ಸಮೀಕರಣವನ್ನು ಬರೆಯೋದನ್ನ ಕಲಿಸಬೇಕು ಮಕ್ಕಳು. ಸಮೀಕರಣವನ್ನು ಬರೆಯೋದನ್ನ ಮೊದಲು ಕಲ್ತ್ಕೋಬೇಕು ಮಕ್ಕಳೇ. ಈಗ ನೋಡಿ ಒಂದು ಸಮೀಕರಣ ಇದೆ ಮಕ್ಕಳು, y = ಅರ್ಧ x ಮತ್ತು 3x ಪ್ಲಸ್ ಇನ್ನೊಂದು ಸಮೀಕರಣ ಇದೆ. x - 2y = 0 ಒಂದು ಸಮೀಕರಣ. x - 2y = 0, 3x ಪ್ಲಸ್ 4y = 20. ಇದು ಸಮೀಕರಣ 1, ಇದು ಸಮೀಕರಣ 2. ಇದಕ್ಕೆ ಬೆಲೆಗಳನ್ನು ಕೊಟ್ಟಿರಬೇಕು. ಈ ಸಮೀಕರಣದ ಬೆಲೆಗಳನ್ನು ನೋಡಿದ್ರೆ ಮಕ್ಕಳೇ ನೋಡಿ, ಒಂದು ಗ್ರಾಫ್ ಮುಖಾಂತರ ಕೊಟ್ಟಿದ್ದಾರೆ ನೋಡ್ತೀರಾ. x y ಹೀಗೆ ಸಮೀಕರಣ ಬೆಲೆಗಳನ್ನು ಕೊಟ್ಟಿದ್ದಾರೆ. 0 ಕೊಟ್ಟರೆ 0, 2 ಕೊಟ್ಟರೆ 1, 3 ಕೊಟ್ಟರೆ ಎಷ್ಟು ಈ ಟೈಮ್ ಮಾಡ್ತಾವೆ. 0 ಕೊಟ್ಟರೆ 5, 20 ಕೊಟ್ಟರೆ 0, 4 ಕೊಟ್ಟರೆ
ಪ್ರತಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಸಮೀಕರಣ ಅಂತದಲ್ಲ ನೋಡಿ, ಇಲ್ಲಿ x - 2y = 0 ಅಲ್ವಾ? ಇದೊಂದು ಸಮೀಕರಣ. ಇದಕ್ಕೆ ನಕ್ಷೆ ವಿಧಾನವನ್ನ ಹೇಗೆ ಗುರುತು ಮಾಡೋದು? ನಕ್ಷೆ ವಿಧಾನ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಮಕ್ಕಳೇ? ನಿರ್ದೇಶಾಂಕ ಬಿಂದುಗಳನ್ನು ನೀವು ಈಗಾಗಲೇ ಕಲ್ತಿದ್ದೀರಾ. 9ನೇ ತರಗತಿಯಲ್ಲಿ ನಕ್ಷೆ ವಿಧಾನದಲ್ಲಿ ನಿರ್ದೇಶಾಂಕ ಬಿಂದುಗಳನ್ನು ಏನು ಕಂಡುಹಿಡಿಯಬೇಕು? x 0 ಕೊಟ್ಟರೆ y ಬೆಲೆನ ಎಷ್ಟು ಬಂತು? 6 ಹೌದಾ? ನೆಕ್ಸ್ಟ್ x ಗೆ 2 ಕೊಡ್ತೀನಿ ಮಕ್ಕಳೇ, ಅವಾಗ ಬೆಲೆ 1 ಬರುತ್ತೆ. ನೋಡಿ ನಿಮಗೆ ಈಗಾಗಲೇ ಗೊತ್ತಾಗಿದೆ ಮಕ್ಕಳೇ, ಹೌದಾ? x ಗೆ 0 ಕೊಟ್ಟರೆ ಇದು y ಬೆಲೆನ 0 ಆಗಿದೆ. ಆ 2 ಕೊಟ್ಟರೆ 1 ಬಂತು ಮಕ್ಕಳೇ. ಹೇಗೆ ನೋಡಿ, x 0 ಕೊಟ್ಟರೆ 0 - 2y = 0. 2y = 0 ಆದ್ರೆ ಮಕ್ಕಳೇ y ಬೆಲೆನ 0 ಆಗುತ್ತೆ ತಾನೆ. ನೆಕ್ಸ್ಟ್ 2 ಕೊಡ್ತೀನಿ ಮಕ್ಕಳೇ, x - 2 × 2 4 ಆಗುತ್ತೆ. ಹೌದಾ? 4 ಆಗುತ್ತೆ ಮಕ್ಕಳೇ ಅಲ್ವಾ? 2 - 2y = ಇಷ್ಟ ಆದ್ರೆ ನಮಗೆ y ಬೆಲೆ ಏನು ಮಕ್ಕಳೇ? 2/2 ಅನ್ನು ಭಾಗಿಸಿದ್ರೆ ನಮಗೆ 1 ಬರುತ್ತೆ. 2/2 ಅನ್ನು ಭಾಗಿಸಿದ್ರೆ ಏನು ಬರುತ್ತೆ? y = 1 ಬಂತು. ಅದೇ ರೀತಿಯಾಗಿ 3x + 4y = 20 ಆದ್ರೆ ಪ್ರತಿ ವಿದ್ಯಾರ್ಥಿಗಳೇ ಇದಕ್ಕೆ ಸಹ 0 ಕೊಟ್ಟರೆ ಎಷ್ಟು ಬರುತ್ತೆ ಮಕ್ಕಳೇ? ಈಗ ನೋಡಿ 0 ಕೊಟ್ಟರೆ ಎಷ್ಟು ಬರುತ್ತೆ ಅಂತ. 0 ಕೊಟ್ಟರೆ 5 ಬಂತು. ಹೇಗೆ ಬಂತು ನೋಡಿ, x 0 ಕೊಡುತ್ತೆ, 3 × 0 0 + 4y = 20. therefore y = ಏನಾಗುತ್ತೆ ಮಕ್ಕಳೇ? ಈ ಬೆಲೆ 0 ಆಯ್ತು ಬಲಭಾಗದಲ್ಲಿ. 3x × 0 0, 4y = 20 ಆದ್ರೆ y = ಎಷ್ಟಾಗುತ್ತೆ ಮಕ್ಕಳೇ? ಎಷ್ಟು ಬರುತ್ತೆ ಅದನ್ನ ನಾವು ಮಾಡ್ತೀವಿ. ಈಗ ನೋಡಿ 20/3 ಕೊಟ್ರೆ ನೋಡಿ 20/3 ಕೊಟ್ರೆ 0 ಬಂತು. ನೆಕ್ಸ್ಟ್ 4 ಕೊಟ್ರೆ ಎಷ್ಟು ಬರುತ್ತೆ ಮಕ್ಕಳೇ? 2 ಬಂತು. ಈ ರೀತಿಯಾಗಿ ಈ ನಿರ್ದೇಶಾಂಕ ಬಿಂದುಗಳನ್ನು ನಾವು ಪಡ್ಕೊಂಡಾದ್ಮೇಲೆ ಪ್ರೀತಿ ವಿದ್ಯಾರ್ಥಿಗಳ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೋಷ್ಟಕ 1 ಅನ್ನು ನೋಡಿ ಮಕ್ಕಳೇ. ಇಲ್ಲಿ ಗ್ರಾಫ್ ಅಲ್ಲಿ ಇದನ್ನ ಗುರುತು ಮಾಡಿದ್ರೆ ಪ್ರೀತಿ ವಿದ್ಯಾರ್ಥಿಗಳ ನೋಡಿ ಇಲ್ಲಿ ಯಾವ ರೀತಿಯಾಗಿದೆ ಆ ರೇಖೆಗಳು ಇಲ್ಲಿ ಕಾಣಿಸ್ತಾ ಇದೆ ಮಕ್ಕಳೇ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಹೌದಾ? ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಪ್ರೀತಿ ವಿದ್ಯಾರ್ಥಿಗಳು? ನೋಡಿ ಚಿತ್ರ 3.2 ಕೋಷ್ಟಕ 3.2ರಲ್ಲಿ ಇದೆ ನೋಡಿ. ಕೋಷ್ಟಕದ 3.2ರಲ್ಲಿ ಇರ್ತಕ್ಕಂಥ ಚಿತ್ರ ಗ್ರಾಫ್ ನಾನು ನಕ್ಷೆ ಮಾಡಿದೆ ಪ್ರೀತಿ ವಿದ್ಯಾರ್ಥಿಗಳು. ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಏನ್ ಕಾಣ್ತಿದೆ? ಆ 2 ರೇಖಾ ನಕ್ಷೆಗಳು ಒಂದು ನಿರ್ದಿಷ್ಟವಾದ ಬಿಂದುವಿನಲ್ಲಿ ಛೇದಿಸ್ತವೆ. ಹೌದಾ? ಛೇದಿಸಿದಾಗ ನಿಮಗೆ ಅದರ ಬೆಲೆಗಳು ಎಲ್ಲಿ ಉಂಟಾಗುತ್ತೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗ್ತಾ ಇದೆ ಅಲ್ಲ ಮಕ್ಕಳೇ? ಯಾವ ಬಿಂದುವಿನಲ್ಲಿ ಛೇದಿಸಿದವೆ, ಯಾವ ಬಿಂದುವಿನಲ್ಲಿ ಛೇದಿಸಿದ ಮಕ್ಕಳೇ? x ಬೆಲೆ 4 ಮತ್ತು y ಬೆಲೆ 2 ಅಲ್ವಾ? ಹಾಗಾದ್ರೆ x ಬೆಲೆ 4 ಮತ್ತು y ಬೆಲೆ x ಬೆಲೆ 4 y ಬೆಲೆ 2. ಅದರಿಂದ ಆ ರೇಖಾ ನಕ್ಷೆಗಳು ಆ ಎರಡು ರೇಖಾತ್ಮಕ ಸಮೀಕರಣಗಳ ಬೆಲೆ ಎಲ್ಲಿ ಚಲಿಸಿದವೆ? x ಬೆಲೆ ಮತ್ತು 4 2 ಚಲಿಸಿದವೆ ಅಂತ ಹೇಳ್ತೀವಿ. ಹೀಗೆ ಪ್ರತಿ ವಿದ್ಯಾರ್ಥಿಗಳು ಹಿಂಗೆ ನೋಡ್ತಾ ಹೋದ್ರೆ ಆ ರೇಖೆಗಳು ಛೇದಿಸ್ತವೆ ಅಂತ ಗೊತ್ತಾಗಿದೆ. ಅದೇ ಇನ್ನೊಂದು ಚಿತ್ರವನ್ನು ನೋಡಿ ಮಕ್ಕಳೇ. ಇನ್ನೊಂದು ಎಕ್ಸಾಂಪಲ್ ಕೋಷ್ಟಕ 3.2 ನೋಡಿ ಮಕ್ಕಳೇ. ಇಲ್ಲಿ ನಮಗೆ ಕಾಣ್ತಾ ಇದೆ ಅಲ್ವಾ ನೋಡಿ, ರೇಖಾತ್ಮಕ ಸಮೀಕರಣಗಳಲ್ಲಿ ಬೆಲೆಗಳನ್ನು ಕಂಡುಹಿಡಿತೀರಾ, ನಾವು ಗ್ರಾಫ್ ಹಾಕ್ತೀವಿ ಮಕ್ಕಳೇ. ಇವು ಎಲ್ಲಿ ಸಂಚಿಸಿದಾವೆ ನೋಡಿ? ನಿರ್ದಿಷ್ಟವಾದ x ಮತ್ತು y ಅಕ್ಷವನ್ನು ಸಂಚಿಸಿದವೆ. ಹೌದಾ? x ಮತ್ತು y ಅಕ್ಷವನ್ನು ಸಂಚಿಸಿದವೆ. ಆವಾಗ x ಬೆಲೆ ಎಷ್ಟು, y ಬೆಲೆ ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಿಯಬಹುದು. ನೋಡಿ x ಬೆಲೆ ಎಷ್ಟಾಗುತ್ತೆ ಮಕ್ಕಳೇ? ಇಲ್ಲಿ x ಬೆಲೆ 4.5 ಆಗಿದೆ. y ಬೆಲೆ ಏನಾಗುತ್ತೆ ಮಕ್ಕಳೇ? ಅಲ್ಲಿ 0 ಆಗಿದೆ. ಅಪರಿಮಿತ ಪರಿಮಾಣಗಳನ್ನು ಹೊಂದಿರುತ್ತದೆ. ಹೌದಾ? ಒಂದು ನಿರ್ದಿಷ್ಟವಾದ ಬಿಂದುವಿನಲ್ಲಿ ಸೇರಿಸಿದೆ ಅಂದ್ರೆ ನಿರ್ದಿಷ್ಟವಾದ ಪರಿಹಾರ. ನೆಕ್ಸ್ಟ್ ಈ ರೇಖೆಗಳು ನೋಡಿ ಮಕ್ಕಳೇ. ಮೂರನೇ ಕೋಷ್ಟಕ 3.3ರಲ್ಲಿ ನೋಡಿ, ಕೋಷ್ಟಕ 3.3 ನೋಡಿದ್ರೆ ಪ್ರೀತಿ ವಿದ್ಯಾರ್ಥಿಗಳೇ ನೋಡಿ, ಆ ರೇಖಾತ್ಮಕ ಸಮೀಕರಣಗಳಿಗೆ ಬೆಲೆಗಳನ್ನು ಕಂಡುಹಿಡ್ಕೊಂಡು ನಿರ್ದೇಶಾಂಕ ಬಿಂದುಗಳನ್ನು ಗುರುತು ಮಾಡಿಬಿಟ್ಟು ರಚಿಸಿದರೆ ಇಲ್ಲಿ ಹೇಗಿದೆ ಮಕ್ಕಳೇ? ಆ ಗ್ರಾಫ್ ಅಲ್ಲಿ ನೋಡಿ, ನೋಡ್ತಾ ಹೋಗ್ತೀರಾ, ಅವೇನಾಗಿವೆ? ಸಮಾಂತರವಾಗಿವೆ. ಹೌದಾ? ಸಮಾಂತರವಾಗಿವೆ ಅಂದ್ರೆ ಇದಕ್ಕೆ ಏನು ಪರಿಹಾರಗಳು? ಅಪರಿಮಿತ ಪರಿಹಾರಗಳಿವೆ. ಆದರೆ ಅವು ಏನಾಗಿದ್ದಾವೆ? ಅಪರಿಮಿತ ಪರಿಮಾಣಗಳಿದ್ದು ಅವು ನಿರ್ದಿಷ್ಟವಾದ ಇರ್ತವೆ, ಸ್ಥಿರವಾಗಿದ್ದಾವೆ. ಬೇರೆ ಬೇರೆ ಬಿಂದು x ಬೇರೆ ಆಗಿರುತ್ತೆ, y ಬೇರೆ ಆಗಿರುತ್ತೆ. ಅನುಕ್ರಮವಾದ ಬೆಲೆಗಳನ್ನ x ಗೆ ಅನುಕೂಲವಾದ ಬೆಲೆ y ಬೆಲೆ ಇರುತ್ತೆ, x ಗೆ ಅನುಕೂಲವಾದ y ಬೆಲೆ ಇರುತ್ತೆ.
ಈಗ ನಿರ್ದಿಷ್ಟವಾಗಿ ಅವು ಸಮಾಂತರವಾಗಿದೆ ಮಕ್ಕಳೇ, ಹೌದಾ? ನೆಕ್ಸ್ಟು ಮೂರನೇ ಚಿತ್ರಕ್ಕೆ ಬನ್ನಿ ಮಕ್ಕಳೇ. ಅವು ಐಕ್ಯವಾಗಿದ್ದಾವೆ. ಐಕ್ಯ ಆಗಿರೋ ಚಿತ್ರವನ್ನು ಕೊಟ್ಟಿರ್ತಾರೆ. ಐಕ್ಯ ಅಂದ್ರೆ ಏನಂತ ಹೇಳಿದ ಅದಕ್ಕೆ ಪರಿಹಾರವಿರುವುದಿಲ್ಲ, ಅದಕ್ಕೆ ಅವು ಅಸ್ಥಿರವಾಗಿರ್ತವೆ. ಈ ರೀತಿಯಾಗಿ ವಿದ್ಯಾರ್ಥಿಗಳನ್ನ ನಾವು ಗ್ರಾಫ್ ನಕ್ಷೆಯಲ್ಲಿ ನಾವು ರಚನೆ ಮಾಡೋದನ್ನ ಕಂಡಿದ್ದೀವಿ. ಈಗ ಆದೇಶ ವಿಧಾನ ಅವನ್ನೆಲ್ಲ ನೋಡಿದ್ದೀರಾ, ಈಗಲೇ 8, 9ನೇ ತರಗತಿ ಕಲ್ತಿದ್ದೀರಾ. ಕೆಲವು ಪ್ರಶ್ನೆಗಳನ್ನು ನಾವು ಈ ಅಧ್ಯಾಯದಲ್ಲಿ ವಾಕ್ಯ ರೂಪದಲ್ಲಿ ಕೊಟ್ಟಂತ ಸಮೀಕರಣಗಳನ್ನು ನಾವು ಯಾವ ರೀತಿಯಾಗಿ ಒಂದು ಬೀಜಗಣಿತ ಸಮೀಕರಣಗಳನ್ನಾಗಿ ಮಾಡಬಹುದು ಅನ್ನೋದನ್ನು ನೋಡಿ. ಬೇಕಾ? ಇದೆಲ್ಲ ಗೊತ್ತಿದೆ ಮಕ್ಕಳು ನಿಮಗೆ. ಯಾವ ವಿಧಾನ ಹೇಳಿದಿನ ನಕ್ಷೆ ವಿಧಾನ ಕೊಟ್ಟು ಮಾಡೋದು ನಿಮಗೆಲ್ಲ 9ನೇ ಕ್ಲಾಸ್ ಕಲ್ತಿದ್ವಿ. ಬೀಜಗಣಿತದ ಆದೇಶ ವಿಧಾನ ಮತ್ತು ವರ್ತಿಸುವ ವಿಧಾನ, ಓರೆಗಳ ವಿಧಾನ. ಆದೇಶ ವಿಧಾನ ಅಂತಂದ್ರೆ ಏನು? ಆದೇಶ ವಿಧಾನ ಕಲಿಯಲ್ಲ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಈಗಾಗಲೇ ಕಲ್ತಿದ್ದೀರಿ. ಅದನ್ನ ಪುನಃ ಅದಕ್ಕೆ ಹೆಚ್ಚಿನ ಸಮಸ್ಯೆಗಳನ್ನ ಈ 10ನೇ ತರಗತಿಯಲ್ಲಿ ಸಹ ಸ್ವಲ್ಪ ಕ್ಲಿಷ್ಟಕರವಾದ ಸಮಸ್ಯೆಗಳನ್ನು ಕಲಿಯೋಣ. ಅದಕ್ಕಿಂತ ಮುಂಚಿತವಾಗಿ ಸಮೀಕರಣವನ್ನು ಹೇಗೆ ರಚನೆ ಮಾಡೋದನ್ನು ಕಲಿಬೇಕು. ಹೇಗೆ ರಚನೆ ಮಾಡೋದು ಅಲ್ಲಿ ಹೇಳಿದ್ದಾನೆ. ಒಬ್ಬಳು ವಿದ್ಯಾರ್ಥಿನಿ ಜಾತ್ರೆಗೆ ಹೋಗಿದ್ದು, ಅವಳು ದೈತ ಚಕ್ರ ರೊಟೇಷನ್ ಮಾಡ್ತಕ್ಕಂಥ ಆಟ ಇಷ್ಟ ಆಡಿದ್ದು, ಮತ್ತೆ ಉಗ್ಲ ಆಟಗಳನ್ನು ಆಡಿದ್ದು. ಅದಕ್ಕೆ 20 ರೂಪಾಯಿ ಮಾತ್ರ ಅವಳು ಇಟ್ಕೊಂಡು ಕೊಟ್ಟಿದ್ದು. ಆ ಸಮೀಕರಣವನ್ನು ಹೆಂಗೆ ಮಾಡೋದು ಅಂತ ಕಲ್ತ್ಕೊಂಡು, ಅದೇ ರೀತಿಯಾಗಿ ಇಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ವಿದ್ಯಾರ್ಥಿಗಳು. ನಾವು ನೋಡೋಣ, ಹೌದಾ? ಏನು ಬೀಜಗಣಿತ ವಿಧಾನದಲ್ಲಿ ನಾವು ಅಧ್ಯಯನ ಮಾಡೋಣ. ಬೀಜಗಣಿತ ವಿಧಾನದಲ್ಲಿ ಫಸ್ಟ್ ನಾವು ಸಮೀಕರಣವನ್ನು ರಚನೆ ಮಾಡೋದು ಗೊತ್ತಿರ್ಬೇಕು. ಈಗ ರೇಖಾತ್ಮಕ ಸಮೀಕರಣಗಳನ್ನು ಬರೆಯೋದನ್ನು ನಾವು ಕಲ್ತ್ಕೊಂಡ್ರೆ ಲೆಕ್ಕವನ್ನು ಬಿಡಿಸೋದಕ್ಕೆ ಸುಲಭ ಆಗುತ್ತೆ. ಒಂದು ಪ್ರಶ್ನೆ ಇದೆ ಪ್ರೀತಿ ವಿದ್ಯಾರ್ಥಿಗಳಿಗೆ. ಅಭ್ಯಾಸ 3.1 ಕೊಡಿ ನಿಮ್ಮ ಪಠ್ಯಪುಸ್ತಕದಲ್ಲಿ. ಹಫ್ತಾಬ್ ತಮ್ಮ ಮಗಳಲ್ಲಿ ಹೇಳುತ್ತಾಳೆ, 7 ವರ್ಷಗಳ ಹಿಂದೆ ಆಗಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 7 ಪಟ್ಟು ಹೆಚ್ಚಾಗಿತ್ತು, ಹೌದಾ? ಇನ್ನು 3 ವರ್ಷಗಳ ಬಳಿಕ ಕೂಡ ಆವತ್ತಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 3 ಪಟ್ಟು ಹೆಚ್ಚಾಗುತ್ತದೆ. ಈ ಸಂಗತಿಯು ಆಸಕ್ತಿದಾಯಕವಲ್ಲವೇ? ವಿದ್ಯಾರ್ಥಿಗಳೇ ನೋಡಿ ಹೇಗೆ ಕಾಣಿಸ್ತದೆ, ಹೇಗಿದೆ ಅಂತ. ಈ ಸಂದರ್ಭವನ್ನು ಬೀಜಗಣಿತವಾಗಿ ಮತ್ತು ರೇಖಾಗಣಿತವಾಗಿ ಪ್ರತಿನಿಧಿಸಿ ಅಂತ ಕೊಟ್ಟರು. ಬೀಜಗಣಿತವಾಗಿ ಮತ್ತು ರೇಖಾಗಣಿತವಾಗಿ ಪ್ರತಿನಿಧಿಸಿ ಹೇಗೆ ನೋಡಿ. ಆಫ್ತಾಬ್ ತನ್ನ ಮಗಳಲ್ಲಿ ಹೇಳುತ್ತಾಳೆ, 7 ವರ್ಷಗಳ ಹಿಂದೆ ಆಗಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 7 ಪಟ್ಟು ಹೆಚ್ಚಾಗಿತ್ತು. 7 ಪಟ್ಟು ಹೆಚ್ಚಾಗಿತ್ತು. ಇನ್ನು 3 ವರ್ಷಗಳ ಬಳಿಕ ಈ ಆವತ್ತಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 3 ಪಟ್ಟು ಹೆಚ್ಚಾಗುತ್ತದೆ. ಇದನ್ನ ನಾವು ಸಮೀಕರಣ ಮಾಡಬೇಕು. ಹೇಗೆ ಬರೀತೀರಾ? 7 ವರ್ಷಗಳ ಹಿಂದೆ ಅಂತ ಹೇಳ್ತಾರೆ ಅಲ್ವಾ? 7 ವರ್ಷಗಳ ಹಿಂದೆ. ಈಗ ಆಫ್ತಾಬ್ ವಯಸ್ಸು ಮತ್ತು ಅವಳ ತಾಯಿಯ ವಯಸ್ಸನ್ನು ನಾವು ಏನು ತಿಳ್ಕೊಳ್ಳೋಣ ಮಕ್ಕಳೇ? 7 ಪಟ್ಟು ಹೆಚ್ಚಾಗಿತ್ತು, ಹೌದಾ? ಅದನ್ನ ಈಕ್ವೇಶನ್ ಬರೀಬೇಕು. ಹೇಗೆ ಬರೀತೀರಾ? ಆಫ್ತಾಬ್ ಮತ್ತು ಆಫ್ತಾಬ್ ಅಂತಕ್ಕಂಥವಳು ತನ್ನ ತಾಯಿಗೆ ಹೇಳ್ತಾರೆ, ಆಫ್ತಾಬ್ ತನ್ನ ಮಗಳು, ಇದು ತಾಯಿ, ಇದು ಮಗಳು. ಇವಳು ಇಬ್ಬರಿನ ವಯಸ್ಸಿನ ಅನುಪಾತವನ್ನ ಇಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? ಈಗ ನಾವು ಅದನ್ನ ತಾಯಿ ವಯಸ್ಸು ಮತ್ತು ಮಗಳ ವಯಸ್ಸಿನ ಅನುಪಾತವನ್ನು ನಾವು ಹೋಲಿಕೆ ಮಾಡ್ತಾ ಹೋಗ್ಬೇಕು. ಹೋಲಿಕೆ ಮಾಡಿದಾಗ ನೋಡಿ, 7 ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. 7 ವರ್ಷಗಳ ಹಿಂದೆ ಅಂತ ಹೇಳಿದಾಗ ನಾವೇನ್ ಮಾಡ್ಬೇಕಾದ್ರೆ x - y = -42.
ಎಕ್ಸ್ ಮೈನಸ್ 7y ಇಸ್ ಈಕ್ವಲ್ ಟು 42. ಎಂತ 42? ನನಗೆ ಹಿಂದಿನ ವರ್ಷ ಆಗಿತ್ತು. ಇದು ಒಂದನೇ ಸಮೀಕರಣ. ತಾಯಿ ಮತ್ತು ಮಗಳು, ಹೌದಾ? ಈಗ ತಾಯಿಯ ವಯಸ್ಸಿಗಿಂತ ಮಗಳ ವಯಸ್ಸು ಎಷ್ಟು? ತಾಯಿಯ ವಯಸ್ಸು ಮಗಳ ವಯಸ್ಸಿಗಿಂತ 7 ವರ್ಷಗಳ ಹಿಂದೆ ಎಷ್ಟಾಗಿರ್ತಂತೆ? 40 ವರ್ಷ. ಈಗ ಎಕ್ಸ್ ಇದ್ರೆ 7 ವರ್ಷದ ಹಿಂದೆ ಎಷ್ಟಾಗಿತ್ತು ಅವಳಿಗೆ? ತಾಯಿಗೆ 42 ವರ್ಷ ಆಗಿತ್ತು, ಮಗಳಿಗೆ ಎಷ್ಟಾಗಿತ್ತು? 7 ವರ್ಷ ಆಗಿತ್ತು, ಹೌದಾ? ಇದನ್ನ 7 ವರ್ಷ ಇದ್ದಾಗ ಇದನ್ನ ನಾವು ಸಮೀಕರಣ ಮಾಡಿಬಿಟ್ಟು ಬರೀಬೇಕು. ನೆಕ್ಸ್ಟ್ 3 ವರ್ಷಗಳ ಬಳಿಕ ಕೂಡ ಆವತ್ತಿನ ವಯಸ್ಸಿಗಿಂತ ನನ್ನ ವಯಸ್ಸು 3 ಪಟ್ಟು ಹೆಚ್ಚಾಗುತ್ತದೆ. ಮತ್ತೆ ಹೇಳ್ತಾರೆ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 3 ಪಟ್ಟು. ಈಗಲೂ ಸಹ x ಮೈನಸ್ 3y ಇಸ್ ಈಕ್ವಲ್ ಟು ಎಷ್ಟು? 6. ಇದರ ಸಮೀಕರಣ ಈ ಕಡೆ ತಂದ್ರೆ x ಮೈನಸ್ 7y ಪ್ಲಸ್ 42 0. ಹೌದಾ? ಇದನ್ನೇ x ಮೈನಸ್ 3y ಈ ಕಡೆ ಬಂದ್ರೆ ಪ್ಲಸ್ 6 0. ಇದನ್ನು ಸಮೀಕರಣ 1, ಸಮೀಕರಣ 2 ಅಂತ ಮಾಡ್ತೀವಿ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಮಕ್ಕಳೇ, ಇಲ್ಲಿ ತಾಯಿ ಮತ್ತು ಮಗಳ ವಯಸ್ಸುಗಳ ಅನುಪಾತವನ್ನು ನಾವು ಮಾಡ್ತೀವಿ, ಹೋಲಿಕೆ ಮಾಡ್ತೀವಿ. ಅಪ್ತಾಪನರು ತನ್ನ ಮಗಳಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ? 7 ವರ್ಷಗಳ ಹಿಂದೆ ನನಗೆ 42 ವರ್ಷ ಆಗಿತ್ತು ಅಂತ. ಎಕ್ಸ್ ಮೈನಸ್ 7 ಮತ್ತೆ ಇನ್ನೂ 7 ಪಟ್ಟು ಹೆಚ್ಚಾಗಿತ್ತು ಅಂತ ಹೇಳ್ತಾರೆ. ನಂತರ ಇನ್ನು 3 ವರ್ಷಗಳ ಬಳಿಕ ಕೂಡ ಆವತ್ತಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 3 ಪಟ್ಟು ಹೆಚ್ಚಾಗುತ್ತದೆ. ನೋಡಿ, ಆವತ್ತಿನ ನಿನ್ನ ವಯಸ್ಸಿಗಿಂತ 3 ಪಟ್ಟು ಹೆಚ್ಚಾಗಿರುತ್ತದೆ. ಅದನ್ನ ನಾವು ಹೇಳ್ತೀವಿ. ಅದನ್ನ 6 ವರ್ಷಗಳ ನಂತರ ಮಗಳಿಗೆ 6 ವರ್ಷ ಆದ್ಮೇಲೆ ಎಷ್ಟು ಹೆಚ್ಚಾಗುತ್ತೆ? 3 ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹೌದಾ? ಮಗಳಿಗೂ ಮತ್ತು ತಾಯಿಗೂ ಇರ್ತಕ್ಕಂಥ ವಯಸ್ಸಿನ ಅನುಪಾತವನ್ನು ನಾವು ಈ ರೀತಿ ಸಮೀಕರಣ ಬರ್ಕೊಳ್ತೀವಿ. ಈ 2 ಸಮೀಕರಣಗಳನ್ನ ನಾವು ಯಾವ ರೀತಿ ಮಾಡ್ಕೋಬೇಕು? 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳಾಗಿ ಮಾರ್ಪಡಿಸಬೇಕು. ಏನು? a1x plus b1y plus c1 equal to 0, a2x plus b2y plus c2 equal to 0. ಈ ರೀತಿಯಾಗಿ ನಾವು ಬರೆಯೋದನ್ನು ನಾವು ಕಲ್ತ್ಕೋಬೇಕು ಮಕ್ಕಳು. ಈಗ ಸುಲಭವಾಗಿ ಈ ಸಮೀಕರಣಗಳನ್ನು ಬಿಡಿಸೋದ್ರ ಮುಖಾಂತರ ನಾವು ಅದನ್ನ ಏನ್ ಮಾಡ್ಬೋದು? ಪ್ರತಿ ವಿದ್ಯಾರ್ಥಿಗಳೇ ಅದನ್ನೇನ್ ಮಾಡ್ಬೋದು? ಸುಲಭವಾಗಿ ಅದನ್ನ ಸಮೀಕರಣಗಳನ್ನ ಬಿಡಿಸಬಹುದು. ಇಲ್ಲಿ ಮೈನಸ್ ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ. ಈ 2 ಸಮೀಕರಣ ಆರಾಮ ಬಿಡಿಸಿ. ಈಗ ಬೇಕಾದ್ರೆ ತಾಯಿ ಮತ್ತು ಮಗಳ ವಯಸ್ಸಿನ ಅನುಪಾತ ಸುಲಭ ಬರುತ್ತೆ. ಏನ? ಒಂದೇ ಸಮೀಕರಣ ಎಕ್ಸ್ ಮೈನಸ್ ಏನಿದೆ? ಎಕ್ಸ್ ಮೈನಸ್ 7y ಪ್ಲಸ್ 42 0. ಹೌದಾ? ಕೆಳಗೆ ಏನಿದೆ? ಎಕ್ಸ್ ಮೈನಸ್ 3y ಮೈನಸ್ 6 0. ಸಮೀಕರಣ 1, ಸಮೀಕರಣ 2. ಇವು ಎರಡನ್ನ ಕೂಡಿದ್ರೆ ಕಳೆದ ಬರುತ್ತಾ? ನೋಡಿ, ಕೂಡಿದಾಗ ಕಳೆದಾಗ 2 ಬರುತ್ತಾ? ಕಳೆದಾಗ ಬರುತ್ತೆ. ನೋಡಿ, ಸಮೀಕರಣ 1ರಲ್ಲಿ 2 ಕಳೆದು ಈ x2 x2 ಆಯ್ತು ಮಕ್ಕಳೇ, ಹೌದಾ? ಪ್ಲಸ್ ಇಂಟು ಇಲ್ಲಿ ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಆಯ್ತು, ಇಲ್ಲಿ ಪ್ಲಸ್. ಯಾವ ಸಮೀಕರಣ ಕಳೆಯಬೇಕಾದ್ರೆ ಈ 9ನೇ ಕ್ಲಾಸ್ ಕಲ್ತಿದ್ರ ಏಕಕಾಲಿಕ ಸಮೀಕರಣಗಳನ್ನು ಬಿಡಿಸೋದ ರೇಖಾತ್ಮಕ. ಇಲ್ಲಿ ಪ್ಲಸ್ ಏನಾಯ್ತು ಮಕ್ಕಳೇ? ಮೈನಸ್ ಆಯ್ತು, ಹೌದಾ? ಈ ಕಡೆ ನೋಡಿ, ಪ್ಲಸ್ ಇಂಟು ಪ್ಲಸ್ ಏನಾಯ್ತಪ್ಪ? ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಯ್ತು? ಮೈನಸ್ ಆಯ್ತು. 7ರಲ್ಲಿ ಮೈನಸ್ 4y, ಇಲ್ಲಿ ಎಷ್ಟಿದೆ? ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯ್ತು, ಪ್ಲಸ್ 42 48 0. therefore minus 4y minus 48. ಎರಡು ಕಡೆ ಮೈನಸ್ ಮೈನಸ್ ಭಾಗ ಆಗುತ್ತೆ. y 48/4 4 1 4 4 8. therefore 12 ವರ್ಷ ಆಯ್ತು. ಇದು ಯಾರು? ತಾಯಿ ಮತ್ತು ಮಕ್ಕಳ ಅನುಪಾತವನ್ನು ಮಾಡಿ ಅವಾಗ ಒಂದು ಬೆಲೆಯನ್ನು ಕಂಡುಹಿಡ್ಕೊಂಡ್ರೆ ಈ ಒಂದು ಯಾವುದೋ ಸಮೀಕರಣದಲ್ಲಿ x ಮತ್ತು y ಬೆಲೆಯನ್ನು ನಾವು ಹಾಕ್ತೀವಿ. therefore ಈ y 12 ಅಂತ ನಾವೇನು ಮಾಡೋಣ? ಒಂದು ಸಮೀಕರಣ ಆರಿಸೋಣ. ಸಮೀಕರಣ 1ರಲ್ಲಿ ಆಧರಿಸಿ
ಏನಾಗುತ್ತೆ ಎಕ್ಸ್ ಮೈನಸ್ 7y ಪ್ಲಸ್ 42 0 ಎಕ್ಸ್ ಇಲ್ಲಿ y ಬೆಲೆ ಎಷ್ಟು ಬಂತು ಎಕ್ಸ್ ಮೈನಸ್ 7 ಇಂಟು 12 ಪ್ಲಸ್ 42 0 therefore ಎಕ್ಸ್ ಮೈನಸ್ 12 84 ಪ್ಲಸ್ 42 0 therefore ನಮಗೆ ಎಕ್ಸ್ ಬೆಲೆ ಏನು ಬೇಕು 40 ಇದು ಮೈನಸ್ 84 ಇದೆ ಇದು ಆ ಕಡೆಗೆ ಬಂದರೆ ಪ್ಲಸ್ 84 ಇದು ಆ ಕಡೆಗೆ ಬಂದರೆ ಮೈನಸ್ 42 ಹೌದಾ ಕಳೆದಾಗ 84 ಕಡೆಗೆ 4 ಕಡೆ 2 ಇಂಟರ್ನ ಕಳೆದೆ ನೋಡಿ ಮಗಳಿಗೆ ಎಷ್ಟು ವರ್ಷ ಆದಾಗ 12 ವರ್ಷ ಮಗಳ ವಯಸ್ಸು 12 ವರ್ಷ ತಾಯಿ ವರ್ಷ ಎಷ್ಟು ಅವಾಗ 42 ವರ್ಷ ಎಷ್ಟಾಯ್ತು ಮಕ್ಕಳೇ ನೋಡಿ ಈ ರೀತಿಯಾಗಿ ನಾವು ವ್ಯಾಖ್ಯಾನ ವಿದ್ಯಾರ್ಥಿಗಳೇ ಹೀಗೆ ಅಭ್ಯಾಸ 3.1ರಲ್ಲಿ ನೋಡಿ ಅನೇಕ ಸಮಸ್ಯೆಗಳಿವೆ ಈ ಸಂದರ್ಭವನ್ನು ಬೀಜಗಣಿತವಾಗಿ ಮತ್ತು ರೇಖಾಗಣಿತವಾಗಿ ಪ್ರತಿನಿಧಿಸಿ ಅಂತ ಇದನ್ನೇ ರೇಖಾಗಣಿತವಾಗಿ ಪ್ರತಿನಿಧಿಸಿ ಅಂದ್ರೆ ಏನ್ ಮಾಡಬೇಕು ಮಕ್ಕಳೇ ಇದೇ ಸಮೀಕರಣವನ್ನು ನಾವು ರೇಖಾಗಣಿತವಾಗಿ ಪ್ರತಿನಿಧಿಸಿದಂಗೆ ಇದಕ್ಕೆ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯಬೇಕು ಏನ್ ಮಾಡಬೇಕು ಮಕ್ಕಳೇ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದುಕೊಂಡು ನಾವು ಗ್ರಾಫ್ ಮುಖಾಂತರ ಅದನ್ನ ರೇಖಾಗಣಿತವಾಗಿ ಸಹ ಮಾಡ್ತೀವಿ ಹೇಗೆ ಗ್ರಾಫ್ ಗೊತ್ತಿದೆ ಇದು ರೇಖಾಗಣಿತವಾಗಿ ಮಾಡೋದು ಗ್ರಾಫ್ ಮುಖಾಂತರ ಬೆಲೆಗಳನ್ನು ಕಂಡುಹಿಡಿತೀವಿ ಇದಕ್ಕೆ ಬೆಲೆಗಳನ್ನು ಕಂಡುಹಿಡಿಯೋದು ಅಷ್ಟೇ ಇದೇನು ಕೊಟ್ಟಿದ್ದೀವಲ್ಲ ನಾವು ಈಗ ಕಂಡುಹಿಡಿದ್ವಿ ಸಮೀಕರಣ ಎಕ್ಸ್ ಮೈನಸ್ 7 ಮೈನಸ್ 42 ಎಕ್ಸ್ ಮೈನಸ್ 3y 6 ಇದೆ ಅಲ್ಲ ಮಕ್ಕಳೇ ಇದನ್ನ ಏನ್ ಮಾಡೋಣ ಇದಕ್ಕೆ ಬೆಲೆಗಳನ್ನು ಕಂಡುಹಿಡಿಯೋಣ ಹೇಗೆ ಕಂಡುಹಿಡಿತೀರಾ ಮಕ್ಕಳೇ ಹೇಗೆ ಕಂಡುಹಿಡಿಯೋ ನೋಡಿ ಒಂದನೇ ಸಮೀಕರಣ ಏನಪ್ಪ ಎಕ್ಸ್ ಮೈನಸ್ 7y ಮೈನಸ್ ಈ ಸಮೀಕರಣ ರೇಖಾಗಣಿತವಾಗಿ ಅಂದೇನು ಮಾಡೋದು ರೇಖಾಗಣಿತವಾಗಿ ಬೆಲೆಗಳನ್ನು ಕಂಡುಹಿಡಿದ್ರೆ ನಿರ್ದೇಶಕ ಬಿಂದುಗಳನ್ನು ಕಂಡುಹಿಡಿದು ಗ್ರಾಫ್ ನಕ್ಷೆ ಹಾಕಬೇಕು ಗೊತ್ತಾಯ್ತಾ ಹೇಗೆ ಇದಕ್ಕೆ ಬೆಲೆಗಳನ್ನು ಕಂಡುಹಿಡಿತೀರಾ ಏನು ಎಕ್ಸ್ ಮತ್ತು ವೈ ಎಕ್ಸ್ ವೈ ಎಕ್ಸ್ 0 ಕೊಟ್ಟರೆ ವೈ ಪ್ಲಸ್ ಬರುತ್ತೆ ನೋಡಿ ಎಕ್ಸ್ ಮೈನಸ್ 7y ಮೈನಸ್ 42 ಎಕ್ಸ್ 0 ಕೊಡ್ತಾರೆ 0 ಕೊಟ್ಟರೆ ಮೈನಸ್ 7y 42 ಆಯಿತು ವೈ ಬೆಲೆ ಏನಾಯ್ತು ಅವಾಗ 42 ಬೈ 7 ಆಗುತ್ತೆ 7 ಅಂದ್ರೆ 7 ಆಗುತ್ತೆ ಹೌದಾ 7 ಅಂದ್ರೆ 7 ಆಗುತ್ತೆ ಎಂತ ಆಗುತ್ತೆ ಮಕ್ಕಳೇ ಎಂತ ಆಗುತ್ತೆ ನೋಡೋಣ ಮೈನಸ್ 7y 42 y 42 ಬೈ 7 6 ಹೌದಾ 1 ಕೊಟ್ರಿ ಇಲ್ಲಿ 1 ಕೊಟ್ರೆ 1 ಮೈನಸ್ 7y ಹೌದಾ ಎಕ್ಸ್ ಗೆ 1 ಕೊಡ್ತೀವಿ ಒಂದರಲ್ಲಿ ನೋಡಿ ಎಕ್ಸ್ ಗೆ 1 ಕೊಟ್ಟಾಗ ಏನಾಯ್ತು ಮಕ್ಕಳೇ ಏನು ಕೊಟ್ರಿ ಎಕ್ಸ್ ಗೆ 1 ಕೊಡ್ತೀನ 1 ಕೊಟ್ಟಾಗ ಏನಾಯ್ತು therefore 7y ಈ ಒಂದು ಈ ಕಡೆಗೆ ಬಂದ್ರೆ ಏನು ಬಂತು ಪ್ಲಸ್ 1 ಈ ಕಡೆಗೆ ಬಂದ್ರೆ ಏನಾಯ್ತು 43 ಆಯ್ತು ಅಲ್ವಾ 43 ಆಗಬೇಕು 43 ಆದಾಗ 7 ಬಗ್ಗೆ ಏನು ಬರುತ್ತೆ ಭಾಗ ಆಗುತ್ತೆ ನೋಡಿ 7 ಅಂದ್ರೆ 7 ಅಂತ 2 3 21 2 ಅಂದ್ರೆ 28 7 35 7 ಆದ್ರೆ 42 ಹೋಗುತ್ತಾರೆ ಮಕ್ಕಳೇ ಅವಾಗ ಏನಾಗಿದೆ 43 ಇದೆ ಬೆಲೆ ಕೊಟ್ಟಿದ್ದು ಎಕ್ಸಿಗೆ 1 ಕೊಟ್ಟಿದ್ದಾನೆ 1 ಮೈನಸ್ 7y ಮೈನಸ್ 42 ಈಗ ಮೈನಸ್ 7y ಮೈನಸ್ 42 ಈ ಕಡೆ ಬಂದ್ರೆ ಆಯ್ತು ಪ್ಲಸ್ 1 ಇಂಟು ಮೈನಸ್ 1 ಆಯ್ತು ಮೈನಸ್ 43 ಆಗುತ್ತೆ ಮೈನಸ್ 7y 43 ಮೈನಸ್ 43 ಬೈ 7 7 ಒಂದೇ 7 42 ಆಗುತ್ತೆ ಭಾಗ ಆಗುತ್ತೆ ಹಂಗೆ 43 ಬೈ ಹೌದಾ 1 ಕೊಟ್ಟರೆ ಕೊಡ್ತೇವೆ 43 ಬೈ 1 ಈ ರೀತಿಯಾಗಿ ಬೆಲೆಗಳನ್ನು ಕಂಡುಹಿಡಿಯಬೇಕು ಪ್ರತಿ ವಿದ್ಯಾರ್ಥಿಗಳು ಈ ನಿರ್ದೇಶಾಂಕ ಬಿಂದುಗಳ ಬೆಲೆಗಳನ್ನು ನಾವು ಕಂಡುಹಿಡಿದು ಅದನ್ನ ರೇಖಾ ನಕ್ಷೆಯಲ್ಲಿ ಗುರುತು ಮಾಡಿದ್ರೆ ನಾವು ವಿಧಾನ ಅಂತ ಕರಿತೀವಿ ನೆಕ್ಸ್ಟ್ ಈ ರೀತಿಯಾಗಿ ನಾವು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ ನೆಕ್ಸ್ಟ್ ಇನ್ನೊಂದು ಲೆಕ್ಕ
ಇದು ಅರ್ಥ ಆಯಿತು. ರೇಖಾನಕ್ಷೆ ಬೆಲೆಗಳನ್ನು ನೋಟ್ ಮಾಡೋದ. ಎರಡನೇ ಅವಧಿಯಲ್ಲಿ ರೇಖಾನಕ್ಷೆಯನ್ನು ಹೇಗೆ ರಚಿಸಬಹುದು, ಬಿಂದುಗಳನ್ನು ನಾವು ಅಧ್ಯಯನ ಮಾಡೋಣ. ಅತ್ಯಂತ ಮುಂಚಿತವಾಗಿ ಈ ಇವತ್ತಿನ ತರಗತಿಯಲ್ಲಿ ಸಮೀಕರಣ ರಚನೆ ಮಾಡೋದು ಹೇಗೆ ಅನ್ನೋದನ್ನು ನಾವು ಕಲ್ತ್ಕೊಳ್ಳೋಣ. ಇನ್ನೊಂದು ಪ್ರಶ್ನೆ ಮಕ್ಕಳೇ, ಒಂದು ಕ್ರಿಕೆಟ್ ತಂಡದ ತರಬೇತುಗಾರ್ತಿ ಪ್ರಶ್ನೆ ನೋಡ್ಕೊಳ್ಳಿ. ಒಂದು ಕ್ರಿಕೆಟ್ ತಂಡದ ತರಬೇತುಗಾರ್ತಿ 3 ಬ್ಯಾಟ್ಗಳು ಮತ್ತು 6 ಚೆಂಡುಗಳನ್ನು ರೂ 3900ಕ್ಕೆ ಕೊಳ್ಳುತ್ತಾಳೆ. ಆ ಬಳಿಕ ಅದೇ ರೀತಿಯ ಇನ್ನೊಂದು ಬ್ಯಾಟ್ ಮತ್ತು ಇನ್ನೂ 3 ಚೆಂಡುಗಳನ್ನು ರೂ 1300ಕ್ಕೆ ಕೊಳ್ಳುತ್ತಾಳೆ. ಈ ಸಂದರ್ಭವನ್ನು ಬೀಜಗಣಿತವಾಗಿ ಮತ್ತು ರೇಖಾಗಣಿತವಾಗಿ ಗಣಿತೀಯವಾಗಿ ಪ್ರತಿನಿಧಿಸಿ. ಅಂದರೆ ಬೀಜಗಣಿತವಾಗಿ ಪ್ರತಿನಿಧಿಸೋದು ನಿಮಗೆ ತೋರಿಸಿದ್ರೆ ಈ ಥರ, ಮತ್ತು ರೇಖಾಗಣಿತವಾಗಿ ಪ್ರತಿನಿಧಿಸಬೇಕು. ಕ್ರಿಕೆಟ್ ತಂಡದ ತರಬೇತುಗಾರ್ತಿ 3 ಬ್ಯಾಟ್ ಮತ್ತು 6 ಚೆಂಡು, 3 ಬ್ಯಾಟ್ ಮತ್ತು 6 ಚೆಂಡು ಇವುಗಳನ್ನ ಎಷ್ಟು ಕೊಂಡ್ಕೊಳ್ತಾರೆ? 3900ಕ್ಕೆ ಕೊಡುತ್ತಾರೆ. ಅದೇ ರೀತಿ ಇನ್ನೊಂದು ಬ್ಯಾಟ್ ಮತ್ತು ಇನ್ನೂ 3 ಚೆಂಡುಗಳನ್ನು ರೂ 1300ಕ್ಕೆ ಕೊಳ್ಳುತ್ತಾಳೆ. ಈ ಸಂದರ್ಭವನ್ನು ಬೀಜಗಣಿತವಾಗಿ ಮತ್ತು ರೇಖಾಗಣಿತವಾಗಿ ಕಂಡುಹಿಡಿಯಿರಿ. 3 ಬ್ಯಾಟು 6 ಚೆಂಡು. ಹೌದಾ? ಅದನ್ನ ಹೇಗೆ ಮಾಡ್ತೀವಿ? ಈ ರೀತಿಯಾಗಿ ಸಮೀಕರಣಗಳನ್ನು ರಚನೆ ಮಾಡಿ ಪ್ರತಿ ವಿದ್ಯಾರ್ಥಿಗಳು ಮಾಡಿ ನೀವು. ಹಾಗಾದ್ರೆ ಎರಡನೇ ಲೆಕ್ಕ ಮಾಡಿ ನೀವು. ಸಮೀಕರಣ ಮಾಡು. ವಾಕ್ಯದಲ್ಲಿ ಕೊಟ್ಟಿದ್ರೆ ಅದನ್ನ ಸಮೀಕರಣ ಮಾಡು. x ಪ್ಲಸ್ 2y = 1300 ಮತ್ತು x ಮೈನಸ್ x ಪ್ಲಸ್ 3y = 1300. ಎರಡು ಸರಿ ತಗೊಂಡ್ರೆ ಒಂದೇದು ಏನದು x ಪ್ಲಸ್ 3y = 1300 ಒಂದ್ಸರಿ ತಗೊಂಡಿದ್ದು. ಇನ್ನೊಂದ್ಸರಿ ಮತ್ತೆ ಇನ್ನೊಂದು ಬ್ಯಾಟು ಮತ್ತು ಇದು 2 ಚೆಂಡು, 2 ಇನ್ನೊಂದ್ಸರಿ 3 ತಗೊಂಡ್ರೆ ಆವಾಗ 1300 ರೂಪಾಯಿ. ಬ್ಯಾಟ್ ಎಕ್ಸ್ ಬ್ಯಾಟ್ ಸಂಖ್ಯೆ, ವೈ ಬಾಲ್ಗಳ ಸಂಖ್ಯೆ. ನಾವು ಬರ್ಕೋಬೇಕು. ಎಕ್ಸ್ ಅನ್ನೋದು ಬ್ಯಾಟ್ಗಳ ಸಂಖ್ಯೆ, ವೈ ಅನ್ನೋದು ಬಾಲ್ಗಳ ಚೆಂಡುಗಳ ಸಂಖ್ಯೆ ಆಗಿದೆ. ಮೊದಲನೇ ಸರಿ 1 ಬ್ಯಾಟು 2 ಚೆಂಡು 2 ಬಾಲ್ ಅದಕ್ಕೆ 1300 ರೂಪಾಯಿ ಕೊಡಬೇಕು. ಮತ್ತೆ ಇನ್ನೂ ಒಂದು ಬ್ಯಾಟು ಮತ್ತೆ 3 ಬಾಲ್ಗಳನ್ನು ತೆಗೆದುಕೊಳ್ಬೇಕು, ಆವಾಗ 1300 ರೂಪಾಯಿ ಕೊಡಬೇಕು. ಇದನ್ನು ನಾವು ಈ ರೀತಿಯಾಗಿ ನಾವು ಲೆಕ್ಕವನ್ನು ಬಿಡಿಸ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ನೋಡಿ. ಪ್ರಶ್ನೆ ಓದ್ಕೊಂಡು ಅದನ್ನು ಸಹ ನಾವು ಲೆಕ್ಕವನ್ನು ಬಿಡಿಸಬಹುದು. ನೋಡ್ತೀರಾ? ಏನು ಮೂರನೇದು? ಒಂದು ದಿನ 2 kg ಸೇಬು ಮತ್ತು 1 kg ದ್ರಾಕ್ಷಿಯ ಬೆಲೆ. ಒಂದು ದಿನ 2 kg ಸೇಬು ಮತ್ತು 1 kg ದ್ರಾಕ್ಷಿಯ ಬೆಲೆಯು ರೂ 160 ರೂಪಾಯಿ ಆಗಿರುವುದು ಕಂಡುಬರುವುದು. ಒಂದು ತಿಂಗಳ ಬಳಿಕ 4 kg ಸೇಬು ಮತ್ತು 2 kg ದ್ರಾಕ್ಷಿಗಳ ಬೆಲೆಯು ರೂ 300 ರೂಪಾಯಿ ಆಗಿತ್ತು. ಈ ಸಂದರ್ಭಗಳನ್ನು ಬೀಜಗಣಿತವಾಗಿ ಮತ್ತು ರೇಖಾಗಣಿತವಾಗಿ ಪ್ರತಿನಿಧಿಸಿ. ನೋಡಿ, ಮೊದಲೇ ಒಂದು ದಿವಸ ಫಸ್ಟ್ ಯಾವುದೋ ಒಂದು ದಿವಸ ಫಸ್ಟ್ ಹಿಂದೆ ಯಾವುದೋ ಒಂದು ದಿವಸದಲ್ಲಿ 2 ನೋಡಿ ಫಸ್ಟ್ ಸೇಬನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ.
ದ್ರಾಕ್ಷಿನ ವೈ ಅಂತ ಇಟ್ಕೊಳ್ಳೋಣ. ಎಂತ ಇಟ್ಕೊಳ್ಳೋಣ? ಸೇಬನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ. ಹೌದಾ? ಸೇಬಿನ ಬೆಲೆ ಎಕ್ಸ್ ಆಗಿದೆ. ದ್ರಾಕ್ಷಿ ವೈ ಆಗಿದೆ. ಅವಾಗ ಪ್ರಶ್ನೆ ನೋಡಿ, ಪ್ರಶ್ನೆ ಪ್ರಕಾರ ನಾವು ಅದನ್ನ ನಾವು ಬಿಡಿಸೋಣ. ಹೇಗೆ? 2 kg ಸೇಬು ಅಂತಾರೆ ಅಂದ್ರೆ 2 ಎಕ್ಸ್ ಮತ್ತು 2 kg ಸೇಬು 1 kg ದ್ರಾಕ್ಷಿ 1 kg ದ್ರಾಕ್ಷಿ ಅಂದ್ರೆ ವೈ ಅಲ್ವಾ ಮಕ್ಕಳೇ? 2 kg ಸೇಬು 1 kg ದ್ರಾಕ್ಷಿ ಬೆಲೆ ಎಷ್ಟಾಗುತ್ತೆ? 160 ರೂಪಾಯಿ ಆಗುತ್ತೆ. ಇದೊಂದು ರೇಖಾತ್ಮಕ ಸಮೀಕರಣ ಆಯ್ತಲ್ಲಪ್ಪ. ನೆಕ್ಸ್ಟ್ ನಂತರ ಎಷ್ಟು ದಿವಸಕ್ಕೆ? ಇನ್ನೊಂದು ದಿವಸ. ಎಷ್ಟು ದಿವಸಗಳ ನಂತರ? 1 ತಿಂಗಳ ನಂತರ. 1 ತಿಂಗಳ ನಂತರ ಎಷ್ಟಾಗುತ್ತೆ? 1 ತಿಂಗಳ ನಂತರ 4 kg ಸೇಬು ಮತ್ತು 4 kg ಸೇಬು ಮತ್ತು 2 kg ದ್ರಾಕ್ಷಿ ಬೆಲೆ ₹300 ರೂಪಾಯಿ. ಇದನ್ನ ನಾವು ಬೀಜಗಣಿತವಾಗಿ ಬಿಡಿಸ್ತಕ್ಕಂಥ ಇದನ್ನ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಇವುಗಳನ್ನ ಏನು ಕರಿತೀವಿ? ಬೀಜಗಣಿತವಾಗಿ ಬರ್ತಕ್ಕಂಥ ರೇಖಾತ್ಮಕ ಸಮೀಕರಣ. ಪ್ರತಿಯೊಂದರಲ್ಲಿ ವಾಕ್ಯವನ್ನು ಓದ್ಕೊಂಡು ನಾವು ಸುಲಭವಾಗಿ ಅದರ ಮೇಲೆ ಲೆಕ್ಕಗಳನ್ನು ಮಾಡ್ತೀವಿ. ಪ್ರೀತಿ ವಿದ್ಯಾರ್ಥಿಗಳೇ, ಇದೇನಾಗಿದೆ? 2x + y = 160. ಇದೊಂದು ಸಮೀಕರಣನ, ಇದು ಬೆಲೆ ಕಂಡಿದ್ದೀರಾ? ಹೌದಾ? ಗ್ರಾಫ್ ಮುಖಾಂತರ ಬೆಲೆ ಕಂಡಿದ್ದೀವಿ. ಮತ್ತು ಎಕ್ಸ್ ವೈ ನೋಡಿ, ಒಂದನೇ ಸಮೀಕರಣ ಬೆಲೆ ಕಂಡಿದ್ದೀವಿ. ಸಮೀಕರಣ 1 ಒಂದಕ್ಕೆ ಬೆಲೆ ಕಂಡಿದ್ದೀವಿ. ಒಂದಕ್ಕೆ ಬೆಲೆ ಕಂಡಿದ್ದೀವಿ ಎಷ್ಟಾಗುತ್ತೆ? ಒಂದಕ್ಕೆ ಬೆಲೆಯನ್ನು ಕಂಡುಹಿಡ್ಕೊಂತ ಬಂದಿದ್ದೀವಿ. ಎಕ್ಸ್ಗೆ 1 ಕೊಟ್ಟರೆ ಈ ಸಮೀಕರಣ ಎಕ್ಸ್ 0 ಕೊಡ್ತೀವಿ ಮಕ್ಕಳೇ. ಅವಾಗ ಏನಾಯಿತು? ವೈ ಬೆಲೆ 160 ಆಯಿತು. ಎಕ್ಸಿಗೆ 1 ಕೊಟ್ಟರೆ 2 + ವೈ = 160. ಅಂದರೆ 160 160 ಬಾಕ್ಸ್ರೆ ಎಷ್ಟಾಯ್ತು ಮಕ್ಕಳೇ? 80. ಆಮೇಲೆ 2 ಕೊಡ್ತೀವಿ ಮಕ್ಕಳೇ. 2x ಕೊಟ್ಟರೆ 2 ಕೊಟ್ಟರೆ 2 4. ವೈ ಕೊಟ್ಟು ಎಷ್ಟು ಬರುತ್ತೆ? 160 - 4 ನೋಡಿ. ವೈ ನೋಡಿ 2x ಇಲ್ಲಿ 2 ಕೊಡ್ತೀವಿ. 4 + ವೈ = 160. 160ಕ್ಕೆ ವೈ ಬೆಲೆ ಎಷ್ಟಾಗುತ್ತೆ? 160 - 4. 1 ಕೊಟ್ಟರೆ 159 ಆಯ್ತು ಅಲ್ವಾ? ಕಳ್ಕೊಂಡ್ರೆ 2 ಕೊಟ್ಟರೆ 158. ಈಗ ಬೆಲೆಗಳನ್ನು ನೀವು ಕಂಡುಹಿಡ್ಕೊಂತ ಹೋಗ್ತೀವಿ ಮಕ್ಕಳು. ಪ್ರತಿಯೊಂದಕ್ಕೂ ಬೆಲೆ ಕಂಡುಹಿಡ್ಕೊಂತ ಹೋಗ್ತೀವಿ. ಅದೇ ರೀತಿ 4x + 2y ಕೊಟ್ಟು ಬೆಲೆಗಳನ್ನು ಕಂಡುಹಿಡಿದ್ರ ಸರ್ ಇಷ್ಟಗಳ ಬೆಲೆಗಳನ್ನು ಗೊತ್ತು ಮಾಡ್ಬೋದು. ನಾವು ಒಂದು ಸ್ಕೇಲನ್ನು ಕಡಿಮೆ ಇಟ್ಕೋಬೇಕು ಅಷ್ಟೇ. ರೇಖಾನಕ್ಷೆಯಲ್ಲಿ ಬರೀಬೇಕಾದ್ರೆ ಇದು 0 ಸರ್ 160 ಸೆಂಟಿಮೀಟರ್ ಗೆರೆ ಹಾಕಿ ಗೊತ್ತು ಮಾಡ್ಬೇಕಾ? ಬೇಡ. ಇದಕ್ಕೊಂದು ಸ್ಕೇಲ್ ಇಟ್ಕೊಳ್ಳೋಣ. ನಾವೇನು ಇಟ್ಕೊಳ್ಳೋಣ? ಎಕ್ಸ್ ಅಕ್ಷಕ್ಕೆ 1 ಸೆಂಟಿಮೀಟರ್ 1 ಮಾನ ಇಟ್ಕೊಳ್ತೀನಿ. ವೈ ಅಕ್ಷಕ್ಕೆ ಏನು ಮಾಡ್ತೀನಿ? 160 ಇದೆ. ನನಗೆ ಒಂದು 8 ಸೆಂಟಿಮೀಟರ್ ಜಾಗ ಸ್ಪೇಸ್ ಇದೆಯಪ್ಪ. ಅವಾಗ ಏನು ಮಾಡಬೇಕು? ಪ್ರತಿ ವಿದ್ಯಾರ್ಥಿಗಳು ಏನು ಮಾಡ್ತೀರಿ? 20 ಸೆಂಟಿಮೀಟರ್ = 1 ಯೂನಿಟ್ ಅಂತ ಇಟ್ಕೊಳ್ತೀರಾ. 2 × 16 ಅದಕ್ಕೆ ಎಷ್ಟಾಯ್ತು? 8 ಸೆಂಟಿಮೀಟರ್ ವೈ ಅಕ್ಷದಲ್ಲಿ ಗುರುತು ಮಾಡ್ತೀರಿ. ಅದೇ 158 ಅಂದ್ರೆ ಏನು ಬರುತ್ತೆ ಮಕ್ಕಳೇ? ಅದನ್ನ ಸಹ 10 ಹತ್ರ ಬರುತ್ತೆ ಅಷ್ಟೇ. 158 ಅನ್ನೋದು 160ಕ್ಕೆ ಹತ್ರ ಹೋಗಿದೆ. 159 ಅನ್ನೋದು 160ಕ್ಕೆ ಹತ್ರ ಇದೆ. ನಾವು ಅದು ಗುರುತು ಮಾಡ್ಕೊಂಡ್ರೆ, ಅಥವಾ ನಾವು ಸ್ಕೇಲಲ್ಲಿ ವೈ ಅಕ್ಷದಲ್ಲಿ 160ನ ಆರಂಭಿಕ ಸಂಖ್ಯೆ ಇಟ್ಕೊಳ್ಳೋಣ ಅಲ್ವಾ? ಅಥವಾ ಕಡಿಮೆ ಆಗೋದ್ರಿಂದ ಅದು ಕಡಿಮೆ ಇಟ್ಟಿರೋದಲ್ಲ, ನಾವು ಅದನ್ನ ಕೆಳಗಡೆ ಆರಂಭಿಕ ಬಿಂದುವಾಗಿ 158 ಸ್ಟಾರ್ಟ್ ಮಾಡೋಣ. ಈಗ ಗುರುತು ಮಾಡ್ತಾ ಹೋದ್ರೆ ನಾವು ರೇಖಾನಕ್ಷೆಯನ್ನು ಪಡೆಯಬೇಕು. ಈ ರೀತಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ದಿನ ಕಲಿತಂತ ಮುಖ್ಯಾಂಶಗಳನ್ನ ನಾವು ಒಂದ್ಸರಿ ನೆನ್ಪು ಮಾಡ್ಕೊಳ್ಳೋದಾದ್ರೆ, ಸಮೀಕರಣಗಳು ಎಂದರೆ ಏನು, ಸಮೀಕರಣದ ವಿಧಗಳು
ಮತ್ತು ಬೀಜಗಣಿತದಲ್ಲಿ ನಕ್ಷೆಯ ಮುಖಾಂತರ ರೇಖಾತ್ಮಕ ಸಮೀಕರಣಗಳನ್ನು ಸಾಮಾನ್ಯ ವಿಧಾನ ರೂಪವನ್ನು ಬರೆಯುವುದು. ಏನದು ನಕ್ಷೆಯ ರೂಪದಲ್ಲಿ ಮಾಡ್ತಕ್ಕಂಥ ವಿಧಾನಗಳನ್ನು ಕಲ್ತೀವಿ. ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಏನು ಮಕ್ಕಳೇ? ಏನು ಹೇಳಿ? ax1 ಪ್ಲಸ್ by1 ಪ್ಲಸ್ cy1 0 ಅಲ್ವಾ? ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪವನ್ನು ಬರೆಯೋದನ್ನು ಕಲ್ತ್ಕೊಂಡ್ವಿ. ಹಾಗೇನೆ ಮತ್ತೇನು? ಎರಡು ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಾಗ a1x ಪ್ಲಸ್ b1y ಪ್ಲಸ್ c1 0, a2x ಪ್ಲಸ್ b2y ಪ್ಲಸ್ c2 0. ಅಲ್ಲಿ a ಮತ್ತು b ಮತ್ತು c ಗಳು ಏನಾಗಿರ್ತವೆ ಮಕ್ಕಳೇ? ಅವು ವಾಸ್ತವ ಸಂಖ್ಯೆಗಳಾಗಿರ್ತವೆ. x ಮತ್ತು y ಗಳು ಚರಾಕ್ಷರಗಳು. ಅವುಗಳ ಬೆಲೆ ನಾವು ಕೊಟ್ಟಂತ ಬೆಲೆಗಳಿಗೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಅದನ್ನು ಚರಾಕ್ಷರಗಳು ಅಂತ ಕರಿತೀವಿ ಮಕ್ಕಳೇ. ಆಮೇಲೆ ಒಂದು ಕಂಡೀಷನ್ ಏನು? a1² ಪ್ಲಸ್ b1² ಇಸ್ ನಾಟ್ ಈಕ್ವಲ್ ಟು 0. ಅದನ್ನು ವರ್ಗ ಮಾಡಿ ಮೊತ್ತವನ್ನು ಕಂಡುಹಿಡಿದ್ರೆ ಅದು 0ಗೆ ಸಮನಾಗಿರಬಾರದು ಮಕ್ಕಳೇ. ರೇಖಾತ್ಮಕ ಸಮೀಕರಣಗಳು a2² ಪ್ಲಸ್ b2² ಇಸ್ ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಇದು ಒಂದು ಕಂಡೀಷನ್. ರೇಖಾತ್ಮಕ ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳಲ್ಲಿ ಒಂದು ಕಂಡೀಷನ್ ವಿದ್ಯಾರ್ಥಿಗಳಿಗೆ ಮರೆಯಬಾರದು. ಹಾಗೆ ಆಮೇಲೆ ನಂತರ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವ ವಿಧಾನಗಳಲ್ಲಿ ಎರಡು ವಿಧ: ನಕ್ಷಾ ವಿಧಾನ ಮತ್ತು ಬೀಜಗಣಿತೀಯ ವಿಧಾನ. ನಕ್ಷಾ ವಿಧಾನವನ್ನು ನಾವು ಈಗಾಗಲೇ 8ನೇ ತರಗತಿಯಿಂದ ಪ್ರತಿ ವಿದ್ಯಾರ್ಥಿಗಳೇ ರೇಖಾತ್ಮಕ ನಕ್ಷೆಯನ್ನು ಏನು ಕಲ್ತಿದ್ರಿ ರಚಿಸೋದನ್ನು. ಹೇಗೆ? ಒಂದು ಸಮೀಕರಣ ಕೊಟ್ಟರೆ ಅದನ್ನು ಆದರ್ಶ ರೂಪಕ್ಕೆ ಬರ್ಕೊಂಡ್ಬಿಟ್ಟು y mx + c ರೂಪದಲ್ಲಿ ಯಾವುದೇ ರೇಖಾತ್ಮಕ ಸಮೀಕರಣ ನಕ್ಷೆ ರಚಿಸಬೇಕಾಗಲಿ ನಾವು ಏನು ಮಾಡಬೇಕು ಮಕ್ಕಳೇ? ಅದನ್ನು ಆದರ್ಶ ರೂಪ y mx + c ಸ್ಟ್ಯಾಂಡರ್ಡ್ ಫಾರ್ಮ್ ಆದರ್ಶ ರೂಪಕ್ಕೆ ಬರ್ಕೊಳ್ತೀರಾ. ಬರ್ಕೊಂಡಾದ್ಮೇಲೆ ಇದೆಲ್ಲ ನೀವು 8, 9 ಕಲ್ತಿದ್ದೀರಾ. ಅದೇ ವಿಧಾನವನ್ನು ನೀವು ಉಪಯೋಗಿಸ್ಕೊಂಡು 3 ರೀತಿಯ ನಕ್ಷೆಗಳನ್ನು ಮಾಡ್ತೀರಿ. ಆ ನಕ್ಷೆಗಳನ್ನು ನಾವು ಗುರುತು ಮಾಡಿದಾಗ ನಾವು ಈಗಾಗಲೇ ಚಟುವಟಿಕೆಯಲ್ಲಿ ನಾವು ನೋಡಿದ್ವಿ. ನಿಮ್ಮ ಪಠ್ಯಪುಸ್ತಕದಲ್ಲಿ ಗ್ರಾಫನ ಚಿತ್ರಗಳನ್ನು ನೋಡಿದ್ವಿ. ನಾವು ಯಾವಾಗ ಯಾವುದೇ ರೇಖಾನಕ್ಷೆಗಳು ಒಂದು ನಿರ್ದಿಷ್ಟವಾದ ಬಿಂದುವಿನಲ್ಲಿ ಛೇದಿಸ್ತವೆ ಅದಕ್ಕೆ ಒಂದು ಅನನ್ಯ ಪರಿಹಾರವಿರುತ್ತದೆ. ಅನನ್ಯ ಅಂದರೆ ಒಂದೇ ಒಂದು ಪರಿಹಾರ. ಎರಡು ರೇಖೆಗಳು ಪರಸ್ಪರ ಛೇದಿಸ್ತವೆ ಅಂತಂದ್ರೆ ಮಕ್ಕಳೇ ಅದಕ್ಕೆ ಏಕೈಕ ಪರಿಹಾರವಿರುತ್ತದೆ. ಅದು ಏನಾಗಿರುತ್ತೆ? ನಿರ್ದಿಷ್ಟವಾಗಿರುತ್ತದೆ ಅಂತ ಹೇಳ್ತೀವಿ. ನಂತರ ಎರಡನೇದಾಗಿ ಎರಡನೇ ನಕ್ಷೆಯ ಚಿತ್ರವನ್ನು ನಾವು ನೋಡಿದಾಗ ಎರಡು ರೇಖಾತ್ಮಕ ಸಮೀಕರಣಗಳು ಏನಾಗಿವೆ ಅಂದರೆ ಸಮಾಂತರವಾಗಿವೆ. ಅವು ಛೇದಿಸೋದಿಲ್ಲ. ಸಮಾಂತರವಾಗಿವೆ ಅಂತಂದ್ರೆ ಅವು ಒಂದು x ಅಕ್ಷಕ್ಕೆ ಅಥವಾ y ಅಕ್ಷಕ್ಕೆ ಸಮಾಂತರವಾಗಿದೆ ಅಂತ ಅಂದ್ಕೊಂಡಾಗ ನೋಡಿ, ಸಮಾಂತರವಾಗಿದೆ ಅಂತ ಅನುಕ್ರಮ x ಗೆ ಕರೆಸ್ಪಾಂಡಿಂಗ್ ಅನುಕ್ರಮವಾದ y ಬೆಲೆ ಇರುತ್ತೆ. ಮತ್ತೆ ಇನ್ನೊಂದು x ಪಾಯಿಂಟಿಗೆ ಇನ್ನೊಂದು y ಅದಕ್ಕೆ ಅನುಕ್ರಮವಾದ ಬೆಲೆ ಇರುತ್ತೆ. ಅದನ್ನ ನಾವು ನೋಡ್ತಾ ಹೋದ್ರೆ ಒಂದು ನಿರ್ದಿಷ್ಟವಾದ ಬಿಂದುಗೆ ಅನುಕ್ರಮವಾದ y ಬೆಲೆಯನ್ನು ಪಡಿತಾ ಹೋಗುತ್ತೆ. ನೋಡಿ, ಎರಡು ಸಮಾಂತರ ಸರಳ ರೇಖೆಗಳು ಎಲ್ಲಾದ್ರೂ ಛೇದಿಸ್ತಾವ ಮಕ್ಕಳೇ. ರೈಲ್ವೆ ಟ್ರ್ಯಾಕ್ ಫಾರ್ ಎಕ್ಸಾಂಪಲ್, ರೈಲ್ವೆ ಟ್ರ್ಯಾಕ್ ಛೇದಿಸ್ತದ. ಹೀಗೆ x ಅಕ್ಷ ಅಥವಾ y ಅಕ್ಷಕ್ಕೆ ಸಮಾಂತರವಾಗಿರ್ತಕ್ಕಂಥ ನಕ್ಷೆ ಆ ರೇಖಾ ನಕ್ಷೆಗಳು ಎಲ್ಲೂ ಛೇದಿಸೋದಿಲ್ಲ ಮಕ್ಕಳೇ. ಅವು ನಿರ್ದಿಷ್ಟವಾದ ಆ ಅನುಕ್ರಮವಾದಂತಹ ಬೆಲೆಗಳನ್ನ ಆ x ಗೆ ಕರೆಸ್ಪಾಂಡಿಂಗ್ ಬೆಲೆ y ಅನ್ನು ಹೊಂದಿರುತ್ತೆ. ಹೀಗೆ ಬೇರೆ ಬೇರೆ ಅಪರಿಮಿತವಾದ ಪರಿಹಾರವನ್ನು ಹೊಂದಿರ್ತವೆ. ಬೇರೆ ಬೇರೆ ಪರಿಹಾರ ಸಾಕಷ್ಟು ಪರಿಹಾರಗಳನ್ನು ಹೊಂದಿರ್ತವೆ. ಒಂದೇ ಒಂದು ಪರಿಹಾರ ಇಲ್ಲ. ಇದಕ್ಕೆ ಸಮಾಂತರವಾಗಿರುವ ರೇಖಾ ನಕ್ಷೆಗಳು ಗ್ರಾಫ್ ನಕ್ಷೆಯನ್ನು ನಾವು ಗುರುತು ಮಾಡಿದಾಗ ಅಪರಿಮಿತ ಪರಿಹಾರಗಳಿರ್ತವೆ ಮತ್ತು ಸ್ಥಿರವಾಗಿರ್ತವೆ. ಏಕೆಂದ್ರೆ ಕಾನ್ಸ್ಟೆಂಟ್ ವೇರಿಯೇಷನ್ ಆಗಲ್ಲ. ಒಂದು x ಗೆ 2 ಕೊಟ್ಟರೆ ಇಲ್ಲಿ y ಬೆಲೆನೂ 2, ಅಥವಾ ಇದಕ್ಕೆ 3 ಕೊಟ್ಟರೆ ಇದಕ್ಕೂ 3 ಹೀಗೆ ಇರುತ್ತೆ ಅನುಕ್ರಮ ಸಮಾನ. ಇದನ್ನ ಅಪರಿಮಿತ ಪರಿಹಾರ ಮತ್ತು ಇವು ಸ್ಥಿರವಾಗಿರ್ತಾವೆ ಮಕ್ಕಳೇ. ನೆಕ್ಸ್ಟ್ ಇನ್ನೊಂದು ರೀತಿಯ ಪರಿಹಾರ ನಕ್ಷೆಯನ್ನು ನಾವು ನೋಡಿದಾಗ ರೇಖಾತ್ಮಕ ಸಮೀಕರಣ ನಕ್ಷೆಯನ್ನ ಚಟುವಟಿಕೆಯಲ್ಲಿ ಇವಾಗಲೇ ನೋಡಿದ್ದೀರಾ, ಈಗಾಗಲೇ ತೋರಿಸ್ತೀವಿ. ಅದೇನಾಗಿದೆ ಮಕ್ಕಳೇ? ಅವು ಒಂದು ಸರಳ ರೇಖೆ ಇನ್ನೊಂದು ಸರಳ ರೇಖೆ ಐಕ್ಯ ಆಗಿದೆ. ಐಕ್ಯ ಆಗಿದಾಗ ಯಾವ ಬಿಂದುವಿನಲ್ಲಿ ಯಾವ ಬಿಂದು ಛೇದಿಸಿದೆ, ಎಲ್ಲಿ ಸಂಧಿಸಿದೆ ಅನ್ನೋದು ನಾವು ಪತ್ತೆ ಹಚ್ಚೋದು ಗುರುತಿಸೋದು ಕಷ್ಟ ಆಗುತ್ತೆ ನಮಗೆ. ಹೌದಾ? ಆವಾಗ ಅವಕ್ಕೆ ಏನಂತ ಕರಿತೀವಿ? ಅವು ಅಸ್ಥಿರವಾದ ಪರಿಹಾರ. ಇದಕ್ಕೆ ಯಾವ ನಿರ್ದಿಷ್ಟವಾದ ಪರಿಹಾರ ನಾವು ಕಂಡುಹಿಡಿಯಕ್ಕೆ ಆಗಲ್ಲ. ಅದಕ್ಕೆ ಪರಿಹಾರಗಳು ಇಲ್ಲ. ಐಕ್ಯ ಆಗಿದೆ x ಅಕ್ಷ y ಅಕ್ಷ. ಆ ರೇಖೆಗಳು ಒಂದು
ಎಕ್ಸ್ ಅಕ್ಷದ ಮೇಲೆ ಅಥವಾ ವೈ ಅಕ್ಷದ ಮೇಲೆ ಏನಾಗಿದ್ದಾವೆ ಐಕ್ಯ ಆಗಿದ್ದಾವೆ. ಆವಾಗ ಅದಕ್ಕೆ ಪರಿಹಾರಗಳು ಇಲ್ಲ ಅಂತ ಹೇಳ್ಬೋದು. ಪರಿಹಾರಗಳು ಸಾಧ್ಯವಿಲ್ಲ. ಐಕ್ಯ ಆದಾಗ ನಾವು ಯಾವುದೇ ಎಕ್ಸ್ ಮತ್ತು ವೈ ಬೆಲೆ ನಿರ್ದೇಶಾಂಕ ಬೆಲೆಯನ್ನು ನಾವು ಗುರುತಿಸಕ್ಕೆ ಸಾಧ್ಯ ಇಲ್ಲ. ಅವು ಅಸ್ಥಿರವಾಗಿರ್ತವೆ ಅಂತ ಹೇಳ್ತೀವಿ. ಅವು ಅಸ್ಥಿರ. ಈ ರೀತಿಯಾಗಿ ನಾವು ಪರಿಹಾರಗಳನ್ನ ನಕ್ಷೆಯ ಮುಖಾಂತರ ಗುರುತಿಸೋದನ್ನ ಮತ್ತೊಮ್ಮೆ ನಾವು ಈ ತರಗತಿಯಲ್ಲಿ ಸಹ ಅಧ್ಯಯನ ಮಾಡಿದ್ವಿ. ನಿಮಗೆಲ್ಲ ಗೊತ್ತಿದೆ, ರೇಖಾತ್ಮಕ ಸಮೀಕರಣಗಳು ಬಿಡಿಸುವ ವಿಧಾನ ಸುಲಭ ವಿಧಾನ. ಏನು ವರ್ಜಿಸುವ ವಿಧಾನ. ಏನು ವರ್ಜಿಸುವ ವಿಧಾನ ಅಂತ ಗೊತ್ತಿದೆ ಮಕ್ಕಳೇ? ವರ್ಜಿಸುವ ವಿಧಾನ ಅಂದ್ರೆ ಮಕ್ಕಳೇ ಎಕ್ಸ್ ಪ್ಲಸ್ 5 10. ಎಕ್ಸ್ ಎಷ್ಟಪ್ಪ ಅಂದ್ರೆ ಏನ್ ಮಾಡ್ತೀವಿ? 10 ಮೈನಸ್ 5 ಎಷ್ಟು? ಎಕ್ಸ್ ಈ ಕಡೆ ಒಂದೇನಾಯ್ತು? ಎಕ್ಸ್ ಬೆಲೆ ಆಯ್ತು ಸರ್ 5 ಸಲ. ಇದೇನು ವರ್ಜಿಸುವ ವಿಧಾನ ಹೌದಾ? ಬಿಡಿಸೋದಷ್ಟೇ, ಬಿಡಿಸುವುದು ಅದೇನ. ಅದೇ ಎರಡು ಸಮೀಕರಣ ಕೊಟ್ರೆ ಆದೇಶ ಮಾಡೋದು. ಇವನ್ನೆಲ್ಲ ನಾವು ನೆಕ್ಸ್ಟ್ ಇನ್ನೊಂದು ತರಗತಿಯಲ್ಲಿ ಅಧ್ಯಯನ ಮಾಡೋದಂದ್ರೆ ವರ್ಜಿಸುವ ವಿಧಾನ, ಅದೇ ಆದೇಶ ವಿಧಾನವನ್ನು ಈ ಕಲ್ತಿದ್ದೀರಾ. ಮತ್ತೊಮ್ಮೆ ಇನ್ನೊಂದು ಸರಿ ನಾವು 10ನೇ ತರಗತಿಯಲ್ಲಿ ಅಧ್ಯಯನ ಮಾಡಬೇಕಾಗಿದೆ ವಿವಿಧ ರೀತಿಯ ಸಮಸ್ಯೆಗಳನ್ನ. ಮತ್ತೇನು ಕಲ್ತ್ವಿ ಸರ್? ಈಗೆಲ್ಲ ಹೇಳಿದ್ರೆ ಸರ್ ವಿದ್ಯಾರ್ಥಿನಿ ಒಬ್ಳು ಜಾತ್ರೆಗೆ ಹೋಗಿದ್ದು ಆ ಆಟದ್ದು ಇಂಥ ಸಮಸ್ಯೆಗಳು ನೋಡಿ, ಅದು ಕೇಳೋದಕ್ಕೆ ಒಂಥರ ಅನಿಸುತ್ತೆ ಪ್ರಶ್ನೆ. ಅದನ್ನು ಅರ್ಥ ಮಾಡಿಕೊಂಡು ಆಟಗಳ ಸಂಖ್ಯೆ, ಆಟ ಎಷ್ಟು ಆಡಿದ್ವಿ, ಯಾವ ಆಟ ಆಡಿದ್ವಿ ಅದನ್ನೊಂದು ಗುರುತನ್ನು ಇಟ್ಕೋಬೇಕು. ಎಷ್ಟು ಹಣವನ್ನು ಕೊಟ್ಟಿದ್ದು, ಖರ್ಚು ಮಾಡಿದ್ವಿ ಅದನ್ನೊಂದು ಕಡೆ ಬರ್ಕೋಬೇಕು. ಹೌದಾ? ಯಾವ್ಯಾವ ಆಟದ ವಿಧಗಳು, ಹಣ ಎಷ್ಟು ಕೊಟ್ಟಿದ್ವಿ, ಆಮೇಲೆ ಆ ಆಟಗಳಿಗೂ ಮೊದಲ ಆಟ ಆಡಿದ್ದು ಮತ್ತು ಇನ್ನೊಂದು ಆಟವನ್ನು ಆಡಿಲ್ಲ ಅದಕ್ಕೆ ಕಂಪೇರ್, ಹೋಲಿಕೆ, ಅದರಷ್ಟು ಇದರಷ್ಟು ಅಂತ ಕೊಡ್ತಾರೆ. ರಷ್ಟು ಅಂದ್ರೆ ಏನು? ಅದ್ರ 2ರಷ್ಟು ಅಂದ್ರೆ ಇದಕ್ಕೆ ಅರ್ಧ ಆಗಿರುತ್ತೆ. ಹೌದಾ? ಅದನ್ನೇ ನಾವು ಅವಾಗಲೇ ಬರ್ತೀವಿ. ಹೌದಾ? ಅಂತ ಸಮೀಕರಣಗಳನ್ನ ಅಧ್ಯಾಯದಲ್ಲಿ 3.1 ಅಭ್ಯಾಸ 3.1 ಅಂತ ಕಾಣಿಸುತ್ತೆ ಮಕ್ಕಳೇ. ನೋಡಿ, ಅಭ್ಯಾಸ 3.1ರಲ್ಲಿ ಇದಾವೆ ಈ ಎಲ್ಲ ಪ್ರಶ್ನೆಗಳನ್ನ ನೀವು ಕರೆಕ್ಟಾಗಿ ಬರೆದ್ಬಿಟ್ಟು ಗೃಹಪಾಠದಲ್ಲಿ ಮಕ್ಕಳೇ ಇವನ್ನ ಬರೆದು ರೇಖಾತ್ಮಕ ಸಮೀಕರಣಗಳನ್ನು ಮಾಡಿಕೊಂಡು ನಕ್ಷೆಯ ರೂಪದಲ್ಲಿ ರಚಿಸಿ ಅಂತ ಹೇಳ್ತೀವಿ ಮಕ್ಕಳೇ. ಇದನ್ನು ನೀವು 9ನೇ ತರಗತಿ ಬೇಸಿಕ್ಕೆ ಇದು. ಅದು ಮತ್ತೊಮ್ಮೆ ಸಹ ಇದನ್ನು ನೀವು ಮಾಡಲು ಪ್ರಯತ್ನ ಮಾಡ್ತೀರಿ ಅಂತ ತಿಳ್ಕೊಂಡು ಇನ್ನು ಹೆಚ್ಚಿನ ಸಮಸ್ಯೆಗಳನ್ನು ಇದರಲ್ಲಿ ಬಿಡಿಸ್ಕೊಂಡು ಮುಂದಿನ ತರಗತಿಗೆ ಸಿದ್ಧರಾಗಿ ನೆಕ್ಸ್ಟ್ ನಾವು ಬಿಡಿಸೋಣ ಅಂತ ಹೇಳ್ತಾ, ನೆಕ್ಸ್ಟು ಮುಂದಿನ ಅಧ್ಯಯನ ಕರೆಯೋಣ ಅಂತ ಹೇಳ್ತಾ, ಈ ದಿನ ಇದುವರೆಗೂ ನಾವು ಈ 10ನೇ ತರಗತಿಯಲ್ಲಿ ಬೀಜಗಣಿತದಲ್ಲಿ ರೇಖಾತ್ಮಕ 2 ಚರಾಕ್ಷರಗಳ ಹೊಂದಿರುವ ರೇಖಾತ್ಮಕ ಸಮೀಕರಣಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಮತ್ತು ಮುಂದಿನ ಅಧ್ಯಾಯಕ್ಕೆ ನಾವು ಬುನಾದಿಯನ್ನು ಮುಂದಿನ ತರಗತಿಯಲ್ಲಿ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಚರ್ಚೆ ಮಾಡಿದ್ವಿ ಅಂತ ತಿಳ್ಕೊಂಡ, ನೀವಾದರೂ ಚೆನ್ನಾಗಿ ಅನುಸರಿಸಿದ್ದೀರಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತು ನಕ್ಷೆ ವಿಧಾನಗಳನ್ನು ಮನೆಯಲ್ಲಿ ಗೃಹಪಾಠದಲ್ಲಿ ಚೆನ್ನಾಗಿ ಬರೆದ್ಬಿಟ್ಟು ಅಭ್ಯಾಸ ಮಾಡಿದ್ವಿ ಅಂತ ಹೇಳ್ತಾ, ನನ್ನ ಈ ದಿನದ ಒಂದು ತರಗತಿಯನ್ನು ಮುಗಿಸುತ್ತಿದ್ದೇನೆ. ನಿಮಗೆಲ್ಲರಿಗೂ ಅಭಿನಂದನೆಗಳು ವಿದ್ಯಾರ್ಥಿಗಳೇ. ನಮಸ್ತೆ.